ಕುಡಿಲಾರದನ್ನು ಕುಡುಕನಾಗತ್ತಾರ. ಗಂಡ ಇದ್ದಳು ಮುಂಡಿ ಆಗ್ತಾಳೆ, ಗಂಡ ಇದ್ದ ಗಂಡಿ ಆಗ್ತಾಳೆ. ಬಲರಾಮ, ನಾನೇ ಪುಂಡನೆಂಬ ಬಾರಿ ಹುಮ್ಮಸ್ಸಿನಿಂದ ಮೆರೆಯಲು ಮೆಲುಕು ಹಾಕುತ್ತಿರುವುದನ್ನು ಕಂಡರೆ ನಿನ್ನ ಸ್ವಂತ ಮುರಿಯಲು ಸಿಡಿದೆದ್ದು ನಿಲ್ಲುವುದು ನನ್ನ ಸಾತ್ಮದ ಆವೇಶ. ಈ ಭೀಮನಗೌಡನೆಂದರೆ ವೀರಾದಿ ವೀರರು ನಡುಗುತ್ತಿರುವಾಗ ನಿನ್ನ ನನ್ನನ್ನು ತಲೆ ತಗ್ಗಿಸಿ ನಡೆಯುವಂತ ಮಾಡಿದ ಮುಯ್ಯಕ್ಕಾಗಿ ನಿಮ್ಮ ಒಗ್ಗಟ್ಟಿನ ಬಾಂಧವ್ಯಕ್ಕೆ ನಾನಾಗುವೆ ಹೆಡೆ ಬಿಚ್ಚಿ ಕಾದು ಕುಳಿತರೆ ಸರ್ಪ. ಈ ಸರ್ಪದ ಸೇರು ನಿಮ್ಮ ಮೇಲೆ ಎರಗಿದಾಗಲೇ ಗೊತ್ತಾಗುವುದು ಈ ಊರ ಜನಕ್ಕೆ ನನ್ನ ಕಪಟ ನಾಟಕದ ಮೊದಲ ಅಧ್ಯಾಯ. ಕೊನೆ ತಿರುವಿನಲ್ಲಿ ತಾರುಣ್ಯ ತುಂಬಿದ ಮದದಲ್ಲಿ ನಿನ್ನ ಹೆಂಡತಿ ಸಹಿತ ಈ ಸರ್ಪದ ಸೇರು ನಿಮ್ಮ ಮೇಲೆ ಆಹುತಿ ತೆಗೆದುಕೊಳ್ಳದೆ ಬಿಟ್ಟರೆ ನನ್ನ ಹೆಸರು ಭೀಮನಗೌಡನೇ ಅಲ್ಲ. ವಿಷಕಂಠ, ಧರ್ಮಪಾಲ, ಧರ್ಮಪಾಲ, ಎಲ್ಲದಿಲೆ ಬೇಗನೆ ಬಾ. ಗೌಡ್ರ ಒದರಿದ್ರೇನು ಬೊಗಳಿದ್ರಿ ಗೌಡ್ರ? ಆ ಬಲರಾಮನ ಬಗ್ಗೆ ಮಾತಾಡಕತ್ತಿದ್ರಿ ಗೌಡ್ರ? ಆ ಬಲರಾಮನ ಬಾಳ್ರಿ ಗೌಡ್ರ, ಎಂದ ಬಿತ್ತೋಬೇಕ ಸಂಸಾರ. ನಿಮ್ಮ ದೊಡ್ಡ ಮನಸ್ಸಿನಿಂದ ಎಲ್ಲಿವರೆಗೆ ಸಾಯಿ ಬಂದು ನಿಮ್ಮ ಕಾಲಿಗೆ ಮುಳಾಯಿ ಬಿಡ್ತೀರಿ ಗೌಡ್ರ, ಮುಳಾಯಿ ಬಿಡ್ತ. ನೀವೇನ್ರ ಅಂದವ್ರ ಕತ್ತಿ ಮುಗಿಸಿದ್ರಿ ಅಂದ್ರ ಈಗ ಅವ್ರ ತೊಂದ್ರೆ ಅನ್ನೋದು ತೊಯ್ದಾಳೆಂಪ ಹೋಗ್ಬಿಡ್ತಿತ್ರಿ ಗೌಡ್ರ, ತೊಯ್ದಾಳೆಂಪ ಹೋಗ್ಬಿಡ್ತಿತ್ತು. ಕರ್ಮಫಲ ನಿನ್ನ ಕರ್ಮದ ಪಾಯಕ್ಕೆ ಕೈ ಮಾಡಿ ಕರೆಯುವುದು ಅವರನ್ನು ಕಲ್ಮಶವಿಲ್ಲದ ಕಾಡು. ನಾನು ಎಂಬ ಒಣ ಹುಮ್ಮಸ್ಸಿನಿಂದ ಪಾಂಡವರು ದ್ವೇಷದಿಂದ ಜೂದಾಟವಾಡಿ ಸೋದರಂತೆ ಅಷ್ಟೇ ಅಲ್ಲದೆ ಕೈ ಹಿಡಿದ ಮಡವೆಯನ್ನೇ ಸೋದರಂತೆ ಈಗ ನೀವು ಕೂಡ ನಮ್ಮ ದಣಿಯ ವಿರುದ್ಧ ಜಿದ್ದಿಗೆ ಬಿದ್ದಿರೋದ ಮೇಲೆ ನಿಮಗೂ ಒಂದಲ್ಲ ಒಂದು ಕಷ್ಟ ಎನ್ನುವ ಕಡು ವೈರಿ ಸರ್ಪ ಹೆಡಬಿಚ್ಚಿ ಕಚ್ಚಿದಾಗಲೂ ತಿಳಿಯುವುದು ನಮ್ಮ ರೋಷ
ಬಲೆ ವಿಷಕಂಠ ಬಲೆ. ಈ ಭಾವದಲ್ಲಿ ನಿನ್ನಂತ ಬಹಾದೂರರು ಸರ್ಪದಂತೆ ಹೆಡೆ ತೆಗೆದು ವಿಷ ಕಾವಲು ಸಿದ್ಧನಾಗಿ ನಿಂತರೆ ಆ ರಾಯನಂತ ಬಂಡರು ಮಣ್ಣು ಪಾಲಾಗುವುದಲ್ಲಿ ಸಂಶಯವೇ ಇಲ್ಲ. ಬಲರಾಮ, ನಿನ್ನಂತೆ ಅರ್ಜುನನು ಕೂಡ ಮಗನನ್ನೇ ಎದುರು ಹಾಕಿಕೊಂಡು ಮಿಷನದ ದಾರಿ ಕಂಡ ನಿನ್ನ ತಮ್ಮ ಅರ್ಜುನನ್ನು ಬಹಾದೂರ್ ಎಂದು ಹೇಳಿ ನಮ್ಮ ಜೊತೆ ಜಿದ್ದಿಗೆ ಬಿದ್ದು ಘಟವನ್ನೇ ಕಳೆದುಕೊಳ್ಳಲು ಕಾರಣ ನೀನಾದರೆ ಯಾರೇನು ಮಾಡಲು ಸಾಧ್ಯ? ಗೌಡ್ರ ಅದೇನ ಅಂತಾರಲ್ರಿ, ಅಜ್ಞಾನದ ಕಗ್ರಸ್ನ್ಯಾಗ ಜ್ಞಾನ ಜ್ಯೋತಿ ಹುಡುಕಂತಾಯ್ತು. ಬಲರಾಮನ ಬಾಳ ದೇಶದಿಂದಲೇ ಶುರುವಾಗತ್ರಿ. ರಾಮ ರಾವಣ ಯುದ್ಧ ಅದೇ ದೇಶಕ್ಕೆ ಬಲಿ ಆಗತ್ರಿ. ರಾವಣ ತಲೆ ಅದೇ ದೇಶದಿಂದ ಹಾಳಾಗಿ ಹೋಗುದು. ನಿನ್ನ ತುಂಬಿದ ಸಂಸಾರ ಬಾ ಬಲರಾಮ, ಯಾರೇನು ಮಾಡುದು? ಅದು ನಿನ್ನ ಪ್ರಾರಬ್ಧದ ಕರ್ಮ ಐತಿ. ಕರ್ಮ ಎಲ್ಲಿದೆ ಕರ್ಮ ಧರ್ಮ? ಧರ್ಮ ಮಾಡುವ ದೈವಂತರ ತಲೆ ಮೇಲೆ ಕುಳಿತಿದೆ ಕರ್ಮ. ಆ ಬಲರಾಮನ ಸರ್ವ ಆಸ್ತಿಯಲ್ಲ ನನ್ನ ಅಪ್ಪನ ಹೆಸರಿನಲ್ಲಿ ಬರೆಸಿದಾಗ ಪಾಪ ಬಡವ ಬದುಕಲೆಂದು ಬೆಟ್ಟ ಕೊಟ್ಟ ದೈವಂತರ ಹೆಗಲ ಮೇಲೆ ಕುಳಿತಿದೆ ಕರ್ಮ. ಕರ್ಮ ಪಾಲ ಊರಿಗೆ ಉಪಕಾರಿಯಾದ ಈ ಭೀಮನಗೌಡನ ತಲೆ ತಗ್ಗಿಸುವಂತೆ ಮಾಡಿದೆ ಕರ್ಮ. ಏನಾದರೂ ಕೆಟ್ಟವರು ದುಡುಕಿ ಮುಂದೆ ಬರುವ ಈ ಕಾಲದಲ್ಲಿ ಈ ವಿಷ ಕಂಠ ವಿಷ ಕಾರಲೇಬೇಕು ಆ ಮಕ್ಕಳ ಮೇಲೆ. ನಿನಗೆ ಬಲಗೈಯಾಗಿ ಭಾರಿ ಪ್ರಚೋದನೆ ನೀಡಿದ ನಿಮ್ಮ ಮಾವ ಸದ್ದಿಲ್ಲದ ನಾಳೆ ಯಮಲೋಕಕ್ಕೆ ಪ್ರಯಾಣ. ವಿಷಕಂಠ ಕೆರೆದ ಭುಜಂಗ ನೀನಾದರೆ ಆ ಮಕ್ಕಳ ಸಂಸಾರ ಹಲೆ ಗಾಳಿಗೆ ಹರಿದು ಎಲೆ ಹೋದಂತೆ. ಆ ಬಲರಾಮನ ಬಲದ ಗೋಕುಲ ರಾಯ ಕಾಲಯಮರಾಯನಂತೆ ಆ ರುಸ್ತನತ್ತ ನಡೆಸುವ ತಡೆಯುವ ಕಿರುಬ ನೀನಾದಲೇ ಹೋಮ. ನಿನ್ನಂತೆ ಅದೆಷ್ಟೋ ಬಡಪಾಯಿಗಳನ್ನು ನಾನೇ ಮೇಲೆಂದು ಹಾರಾಡಿ ಬಂದ ಬಡಪಾಯಿಗಳನ್ನು ಪಲಗಿಸಿ ಚೀತನಾಗಿ ಮಾಡಿಕೊಂಡಿರುವ ಈ ಭೀಮನ ಗೌಡನಿಗೆ ನೀನು ಯಾವ ಲೆಕ್ಕ? ಹೌದ್ರಿ ಗೌಡ್ರ, ಹಂಗಂದ್ರ ಅಲ್ಲೇ ತಿಳಿದವ್ರಿಗೆ ಕಾರಸ್ಥಾನದ ಕಪಟ ಪಾಠ ಹಂತವಾಗಿ ಕಾಂತ ಮುಟ್ಟಿಸಲು ಮುಳುವಾದ್ರ ಗೋಳಾಡುವ ಪರಿಸ್ಥಿತಿ ಬಂದೇ ಬರ್ತಾರ ಅನ್ನೋದು ನನಗ ವಿಶ್ವಾಸ ಐತಿ ನೋಡ್ರಿ ಗೌಡ್ರ, ವಿಶ್ವಾಸ ಐತಿ. ಅಣ್ಣ, ನಾನು ಈ ನಮ್ಮ ಜಿಲ್ಲೆಗೆ ಡಿಸ್ಟಿಕ್ ನಲ್ಲಿ ಪಾಸ್ ಆಗಿ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದೇನೆ ಅಣ್ಣ. BA ಫೈನಲ್ ಮುಗಿಸಿದ್ದೇನೆ. ಅದಕ್ಕೋಸ್ಕರ ನನಗೆ ಆಶೀರ್ವಾದ ಮಾಡೋಣ. ಸಂತೋಷ, ಬಹಳ ಸಂತೋಷ ತಂಗಿ. ನಿನ್ನಂತ ವಿದ್ಯಾವಂತರನ್ನು ನನ್ನ ತಂಗಿಯಾಗಿ ಕರುಣಿಸಿರನಲ್ಲ ದೇವರನಿಗೆ ನನ್ನ ನಮನಗಳು. ತಂಗಿ, ಉರಿಯುವ ಕೊಂಡದಲ್ಲಿ ಮೇಘರಾಜ ಬಂದು ಶಾಂತಿ ಪಡಿಸಿದಂತ ನಿನ್ನ ಮಾತು ಕೇಳಿ ಅಣ್ಣ, ಈ ನನ್ನ ಸಾಧನೆಗೆ ನಿನ್ನ ಆಶೀರ್ವಾದ ಪ್ರೋತ್ಸಾಹ ಇದೇ ನನಗೆ ಶ್ರೀರಕ್ಷೆ ಅಣ್ಣ. ತಂಗಿ, ನಿನ್ನ ವಿದ್ಯೆಗೆ ನಿನ್ನ ಶಿಕ್ಷಣಕ್ಕೆ ನನ್ನ ಆಶೀರ್ವಾದ ಶ್ರೀರಕ್ಷೆ ಯಾವಾಗಲೂ ಇದ್ದೇ ಇರುತ್ತದಮ್ಮ. ಇದರಿಂದ ಈ ಭೀಮನ ಗೌಡನ ಮನೆಯ ಕಿರುತಿ ಗೋಪುರನ ಮೇಲಿನ ಕಳಸದಂತೆ ಸದಾ ಕಂಗೊಳಿಸುವುದು ಮಾತ್ರವಲ್ಲದೆ ನನ್ನ ಗೌರವ ಗಾಳಿ ಬಿಟ್ಟು ಉತ್ತುಂಗಕ್ಕೆ ಏರಿಸಿದಾಗಲೇ ನಮಗೆ ಶಾಂತಿಯಮ್ಮ. ಕರ್ಮಫಲ ಹೇಗಿದೆ ನೋಡಿದ್ಯಾ ನನ್ನ ಮುದ್ದು ತಂಗಿಳ ಕವಿತಳ ಸಾಹಸ? ಬಲೆ ಬಲೆ ಕವಿತಾ ಇದ್ದರೆ ಇರ್ಬೇಕು ನಿನ್ನಂತ ಹೆಣ್ಮಗಳು. ಅದು ಈ ಊರಾಗ ನಮ್ಮ ಗೌಡ್ರ ತಂಗಿ ಇವಳೆ ಎಂದು ಜನ ತಲೆ ಬಗ್ಗೆ ಸಲಾ ಮಾಡುವಂತ ಸಾಧನೆ ಮಾಡಿದಕ್ಕ ನನ್ನ ನಮಸ್ಕಾರಗಳು. ನನ್ನ ನಮಸ್ಕಾರಗಳು. ಕರ್ಮ ಪಾಲನೆಯವರೇ, ನೀವು ಹಿರಿಯರು, ಕೆಲಸ ಮತ್ತು ಆಶೀರ್ವಾದ ಮಾಡಬೇಕು ಹೊರತು ಈ ರೀತಿ ಕೈ ಮುಗಿಯುವುದಲ್ಲ. ಹುಲಿಯ ಹೊಟ್ಟೆಯಲ್ಲಿ ಹುಲಿಯೇ ಎಂಬುವ ಮಾತನ್ನು ಕಿವಿಯಾರ ಕೇಳಿದ್ದೆ, ಆದ್ರೆ ಕಣ್ಣಾರೆ ಕಂಡಿರಲಿಲ್ಲ. ನಿಮ್ಮ ಅಪ್ಪನವರು ಹುಲಿಯಾಗಿಯೇ ಮೆರೆದರೆಂದು ಕೈ
ಕರ್ಮಪ್ಪನವರು ಹೇಳಿದ ಮಾತನ್ನು ಸುಳ್ಳೆಂದು ನಾನು ನಂಬಿದ್ದೆ. ಆ ಮಾತನ್ನು ಸುಳ್ಳಾಗಿಸದೆ ನಿಜ ಎಂದು ನಿಮ್ಮ ಸಾಧನೆಯನ್ನು ನೋಡಿ ತಿಳಿದೆ. ಭಲೆ ಕವಿತಾ, ಭಲೆ. ನಿಮ್ಮ ಸಾಧನೆಯನ್ನು ನಾನು ತುಂಬಾ ಮೆಚ್ಚಿದ್ದೇನೆ. ಇದೇ ರೀತಿ ನಿಮ್ಮ ಮುಂದಿನ ಶಿಕ್ಷಣದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಿರೆಂದು ನಾವು ಹಾರೈಸುತ್ತೇವೆ. ಗೌಡ್ರೆ, ಇದೇ ಖುಷಿಲಿ ನನಗೆ ಮತ್ತು ಕರ್ಮಪ್ಪನವರಿಗೆ ಒಂದು ಒಳ್ಳೆಯ ಪಾರ್ಟಿ ಕೊಟ್ಟು ಬಿಡಿ. ಆಯ್ತು ವಿಶ್ವಕಂಠ. ತಂಗಿ, ಇನ್ನು ನೀನು ಒಳಗೆ ನಡಿಯಮ್ಮ. ಆಯ್ತು ಅಣ್ಣ. ಬರ್ರಿ ಗೌಡ್ರ, ಇಲ್ಲೇ 7 ಅಂಕರು MSL ಸಮೀಪ ಐತಿ. ನಮಗೆ ಅಂಕರು ಒರಿಜಿನಲ್ ಚಾಯ್ಸ್ ಅಂಕರು ಫಿಕ್ಸ್ ಬೇಕು. ಹೊಡೆದು ಹೋಗ್ಬಿಡು ನೋಡ್ರಿ. ಗೌಡ, ನೀನು ಸಾಕಿದ ನಿನ್ನ ಮುತ್ತಿನ ಅರಗಿನ ಉಲ್ಲಾಸದಿಂದ ಹಾರುವುದನ್ನು ಕಂಡರೆ ಆ ಹಕ್ಕಿಗೆ ಬೆಲೆ ಹಾಕುವ ಬೇಡ ನಾನಾಗಿ ಕತ್ತರಿಸಿ ಹಾಕುವೆ ಅದರ ರೆಕ್ಕೆ. ಕವಿತಾ, ಕಾಲೇಜ್ಗೆ ಫಸ್ಟ್ ನಾನೆಂದು ಸಕ್ಕಿಲೆ ಮಾತನಾಡಿದ ನಿನ್ನ ಯೌವನದ ಐಶ್ವರ್ಯಕ್ಕೆ ನಾನಾಗುವೆ ಎತ್ತಿ ಹೊತ್ತುಕೊಂಡು ಹೋಗುವ ಯಮ. ನಿನ್ನ ರಸಭರಿತ ಸುಕೋಮಲವಾದ ದೇಹದ ಸುಖವನ್ನು ಅನುಭವಿಸೇ ತೀರುತ್ತೇನೆ. ಸಾಹುಕಾರನೆಂದು ಸಾರಿ ಹೇಳುವ ನಿನ್ನ ಅಣ್ಣನ ಆಡಂಬರದ ಅಸ್ಪರದಲ್ಲಿ ಅವಿವೇಕಿಯಂತೆ ಮುಳ್ಳಿನಂತೆ ಚುಚ್ಚುವ ಉತ್ತರ ನೀ ಕೊಟ್ಟಿದ್ದೆಯಾದರೆ ಸ್ಮಶಾನಲ್ಲಿ ಗಾಳಿಗೆ ಹಾರುವ ಬೂದಿಯಂತೆ ಆಗುತ್ತದೆ ನಿನ್ನ ಸ್ಥಿತಿ. ಭೀಮಾ, ದುಡಿದವರಿಗೆ ದುಡಿದಷ್ಟೇ ಫಲ ಎನ್ನುವಂತೆ ಆ ದೇವರು ನನಗೆ ಒಳ್ಳೆಯ ಫಲವನ್ನೇ ನೀಡಿದ್ದಾನೆ. ಇರ್ಲಿ, ನಿನ್ನ ರಿಸಲ್ಟ್ ಏನಾಯ್ತು? ಹೋಗಲಿ ಬಿಡಿ ಕವಿತಾ. ನಂದು ಹೇಳಲು ನನಗೆ ನಾಚಿಕೆ ಬರುತ್ತಿದೆ. ಯಾಕೆಂದ್ರೆ ನಿನ್ನ ಈ ಪರ್ಸೆಂಟೇಜ್ ಅನ್ನು ಕೇಳಿ ನನಗೆ ತುಂಬಾ ಆಶ್ಚರ್ಯಾಗಿದೆ. ಅಲ್ಲದೆ ಮೋದಿ ಎತ್ತಿ ತಿರುಗದಂಗೈತೆ. ಏನ್ ಮಾಡುದು, ನಮ್ಮ ಮನೆ ವರ್ಣ ಎಷ್ಟು ಅಂತೇಳಿ ಸಮಾಧಾನ ಪಟ್ಟೆ. ಕಷ್ಟಪಟ್ಟು ಓದಿದ್ರೆ ನೀನು ಕೂಡ ಒಳ್ಳೆಯ ರ್ಯಾಂಕ್ ಪಡೆದುಕೊಳ್ತಾ ಇದ್ದೆ. ಕಾಲೇಜ್ನಲ್ಲಿ ಹುಡುಗರ ಜೊತೆ ಸೇರಿಕೊಂಡು ಹುಡುಗಿಯರನ್ನು ರೇಗಿಸುತ್ತಾ ಚುಡಾಯಿಸುತ್ತಾ ತಿರುಗಾಡಿದ್ರೆ ಹೀಗೆ ಆಗುವುದು. ಈ ನಿನ್ನ ಕರ್ಮದ ಪ್ರತಿಫಲ, ಆ ಫಲಕ್ಕೆ ಈಗ ನೀನು ವ್ಯಥೆ ಪಡೆದಂತೆ ಆಗುತ್ತದೆ. ಕವಿತಾ, ಕರ್ಮದ ಪ್ರತಿಫಲದ ಬಗ್ಗೆ ನಿನ್ನಿಂದ ನಾನು ತಿಳಿಯಬೇಕಾಗಿಲ್ಲ. ಅದು ನಿನಗೆ ಬೇಡವಾದ ವಿಷಯ. ಈ ರೀತಿ ಹೀಯಾಳಿಸಿ ಮಾತನಾಡಿದ್ದು ಸರಿಯಲ್ಲ. ಈ ಮಾತನ್ನು ನಮ್ಮ ಕಾಲೇಜಿನ ಸ್ನೇಹಿತರ ಮುಂದೆ ಹೇಳಿದ್ದರೆ ನನ್ನ ಪ್ರೆಸ್ಟೇಜ್ ಏನಾಗಬೇಡ ಎನ್ನುವುದನ್ನು ವಿಚಾರಿಸಿ ಮಾತನಾಡುವುದನ್ನು ಕಲಿ. ಹಣದ ಬಲವಿದೆ ಅಂದ ಮಾತ್ರಕ್ಕೆ ಬಡವರಾದ ನಮ್ಮಂತವರಿಗೆ ಈ ರೀತಿ ಹೀಯಾಳಿಸಿ ಮಾತನಾಡಿದ್ದು ತರವಲ್ಲ. ವಾಟ್? ಇದ್ದಿದ್ದು ಇದ್ದ ಹಾಗೆ ಹೇಳಿದ್ರೆ ಅದೇನೋ ಅಂತಾರಲ್ಲ, ಹಂಗಾಯ್ತು ನಿನ್ನ ಮಾತಿನ ಅರ್ಥ. ಹಲೋ, ನಾನು ನಿನ್ಗೆ ಹರ್ಟ್ ಮಾಡ್ಬೇಕಂತ ಈ ರೀತಿ ಮಾತನಾಡ್ಲಿಲ್ಲ. ಏನು, ನನ್ನ ಕ್ಲಾಸ್ಮೇಟ್ ಎನ್ನುವ ಸಲಹೆಯಿಂದ ಈ ರೀತಿ ಮಾತನಾಡಿದೆ. ನೀನು ಕೋಪ ಮಾಡಿಕೊಂಡ್ರೆ ಐ ಡೋಂಟ್ ಕೇರ್. ಕೋಪಗೊಳ್ಳುವ ಮಾತೇನಿಲ್ಲ ಕವಿತಾ. ನೀ ಆ ರೀತಿ ಮಾತನಾಡಬೇಡೆಂದು ಎಚ್ಚರ ಕೊಟ್ಟೆ ಅಷ್ಟೇ. ಶ್ರೀಮಂತರ ಹುಡುಗಿಯರ ಬಾಯಿಂದ ಈ ತರದ ಮಾತುಗಳು ಮಾಮೂಲಿ. ಯಾಕೆಂದರೆ ಹಣ ಎಂಬ ಸಂಪತ್ತಿನಲ್ಲಿ ಕುಳಿತುಕೊಂಡು ಬಂದವರಿಗೆ ಬಾಂಧವ್ಯದ ಕಷ್ಟ ತಿಳಿಯುವುದಿಲ್ಲ. ನಮ್ಮಂತೆ ಬಿಸಿಲು, ಗಾಳಿ, ಮಳೆ ಎಣ್ಣೆದ ಭೂತಾಯಿಯ ಮಡಿಲಲ್ಲಿ ದುಡಿದರೆ ನಿನಗೂ ತಿಳಿಯುವುದು. ಅಣ್ಣನ ಆಡಂಬರದಲ್ಲಿ ಮುದ್ದಿನ ಹಕ್ಕಿಯಂತೆ ಮುದ್ದು ಮಾಡಿ ಬೆಳೆದಿರುವ ನಿನಗೆ
ಓದು ಬರ ಬಿಟ್ಟರೆ ಮತ್ಯಾವ ಕೆಲಸವೂ ಗೊತ್ತಿಲ್ಲ. ಆದರೆ ರೈತರ ಮಕ್ಕಳಾದ ನಾವು ನಮ್ಮ ತಂದೆ ತಾಯಿಗಳ ಹೊಲದಲ್ಲಿ ಕಷ್ಟಪಡುತ್ತಿರುವುದನ್ನು ಕಂಡರೆ ಆ ಕೆಲಸದಲ್ಲಿ ಹೋಗಿ ಭಾಗಿಯಾಗಿ ಅವರಿಗೆ ಸಹಾಯ ಮಾಡುತ್ತಾ, ಹಾಗೆ ಶಾಲೆಯಲ್ಲಿನ ಓದು ಬರ ಮಾಡುತ್ತಾ ಒಂದೆರಡು ಮಾರ್ಕ್ಸ್ಗಳು ಕಡಿಮೆ ಬಂದಿರಬಹುದು ಅಷ್ಟೇ. ಭೀಮಾ, ಬಡವರೇ ಆಗ್ಲಿ ಶ್ರೀಮಂತರೇ ಆಗ್ಲಿ ಇಬ್ರು ತಿನ್ನೋದು ಒಂದೇ ಅನ್ನ ಅಲ್ವೇ? ನಾವು ಶ್ರೀಮಂತರೆಂದ ಮಾತ್ರಕ್ಕೆ ಹಣವನ್ನು ತಿನ್ನಲು ಸಾಧ್ಯವೇ? ನಾವು ಕೂಡ ಈ ಭೂಮಿ ತಾಯಿ ನೀಡಿದ ಅನ್ನವನ್ನೇ ಊಟ ಮಾಡುತ್ತೇವೆ. ನೀನು ಬಡವರು ಶ್ರೀಮಂತರು ಎಂದು ಮೇಲು ಕೀಳಾಗಿ ಮಾತನಾಡಿದ್ದೆ ಆದ್ರೆ ನನ್ಗೆ ಕೋಪ ಬರುತ್ತದೆ, ಹುಷಾರಾಗಿರೋ. ಕೋಪ ಬಂದರೆ ಏನು ಮಾಡುವೆ? ಸಿಟ್ಟು ತನ್ನವೈರಿ ಶಾಂತಿ ಪರರವೈರಿ ಎಂಬ ಹಿರಿಯರ್ದು ಮಾತೇ ಇಲ್ಲವೇ? ನೀನು ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. ಏ, ನಮ್ಮ ಮನೆಗೆ ಹೇಳಿದ್ರೆ ಈ ನಿನ್ನ ಗತಿ ಏನಾಗುತ್ತದೆ ಅಂತ ಸ್ವಲ್ಪ ವಿಚಾರ ಮಾಡಿ ಮಾತನಾಡು. ಗೊತ್ತು, ಚೆನ್ನಾಗಿ ಗೊತ್ತು. ನೀನೊಬ್ಬಳು ಹೆಣ್ಣು ಎಂದು ಗೌಡನ ತಂಗಿ ಎಂದ ಮಾತ್ರಕ್ಕೆ ಹೆಣ್ಣಾಗಿರುವ ನೀನು ಗಂಡಾಗಲು ಸಾಧ್ಯವೇ? ನೋಡು ಭೀಮಾ, ನೀನು ಸೈಲೆಂಟ್ ಆಗಿದ್ರೆ ಚಂದ. ಈ ನಿನ್ನ ಅವಮಾನಕ್ಕೆ ನಾನು ಯಾವ ಬಹುಮಾನ ಕೊಡುತ್ತೇನೆ ಅಂತ ಕಾದು ನೋಡು. ಹುಚ್ಚ 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 ನಾನಲ್ಲ ಕವಿ. ಅಣ್ಣನಿದ್ದಾನೆ ಎಂಬ ದರ್ಪಿನಲ್ಲಿ ಬಡವರನ್ನು ಈ ರೀತಿ ಹೇಳಿಸಿ ಮಾತನಾಡುತ್ತಿರುವೆಲ್ಲ ನೀನು ಕಣೆ ಹುಚ್ಚಿ. ಇಷ್ಟು ಎತ್ತರಕ್ಕೆ ಬೆಳೆದ ನಿನ್ನ ಮಾತನಾಡುವ ರೀತಿ ಹಾಗೂ ನೀತಿಯನ್ನು ಕಲಿಸಿಲ್ಲವಲ್ಲ. ಆ ನಿನ್ನ ಅಣ್ಣ ಹುಚ್ಚ, ನಾನೊಬ್ಬನೇ ಹುಚ್ಚನಾದರೆ ಅಣ್ಣ ತಂಗಿ ನೀವಿಬ್ಬರು ಹುಚ್ಚರಲ್ಲವೇ? ಏ ಭೀಮಾ ದುರಾತ್ಮ, ನನಗೆ ಈ ರೀತಿ ಮಾತನಾಡ್ತಾ ಇರುವೆಲ್ಲ. ನಿನಗೆ ತಕ್ಕ ಪಾಠವನ್ನು ಕಲಿಸದಿದ್ರೆ ಸಾಹುಕಾರ ಭೀಮನ ಗೌಡನ ತಂಗಿ ಕವಿತಾನೇ ಅಲ್ಲ, ಬರುತ್ತೇನೆ. ವಾವ್, ಬ್ಯೂಟಿಫುಲ್, ವಂಡರ್ಫುಲ್, ಫ್ಯಾಂಟಾಸ್ಟಿಕ್, ಮಾರ್ವಲೆಸ್. ಹೋಗಲೇ ಹೋಗು. ನಿನ್ನಂತ ಹೆಣ್ಣುಗಳು ಒಂದು ದಿನಕ್ಕೆ ನನಗೆ 100 ಮಂದಿ ಭೇಟಿಯಾಗುತ್ತಾರೆ. ಅಂಥದರಲ್ಲಿ ಈ ಭೀಮನಿಗೆ ನೀನು ಯಾವ ಲೆಕ್ಕ? ಅಣ್ಣನ ವೇಷ ಹೇಳುವದ ಮಳ್ಳಿ, ಸಮಯ ಸಿಕ್ಕರೆ ಆಡುವೆ ನಿನ್ನ ಜೊತೆ ನಾನು ಹೋಳಿ. ಹಿಂದೆ ಒಮ್ಮೆ ಕಾಲೇಜಿನಲ್ಲಿ ಮಾತನಾಡಿಸಿದ್ದಕ್ಕೆ ಮರುದಿನ ಮನೆಯಲ್ಲಿ ಹೇಳದೆ ಬಂದು ಪ್ರೀತಿಯಿಂದ ಮಾತನಾಡಿಸಿದ್ದಳು. ಆದರೆ ಈ ಸಾರಿ ಏನು ಮಾಡುವಳು ಯಾರು ಬಲ್ಲರು? ಕಾಲೇಜಿನ ನಾರಿ ಸರಿಯಲ್ಲ ಈ ನಿನ್ನ ದಾರಿ. ಪರಿಸ್ಥಿತಿ ಮನಸ್ಸಿಗೆ ನೆಮ್ಮದಿನ ಇಲ್ಲ, ಕಣ್ಣಿಗೆ ನಿದ್ದಿಲ್ಲ. ನಿದ್ದೆ ಅನ್ನೋದು ಬಂಗಾರ ಆಗೈತಿ. ಹಿಂಗಾದ್ರೆ ಹಂಗಪ್ಪ ನಾ ಜೀವನ ಸಾಕೋದು ಅಂತೀನಿ. ಮನೆಗೆ ಹೋಗಿ ಬೇಸರ ಕಳಿಬೇಕಂತ ಮನೆಗೆ ಹೋದ್ರ ಮನೆಗೆ ನಾ ಜೋಡು, ನನ್ಗ ಮನಿ ಜೋಡು ಅನ್ನುವಂಗಾಗೈತಿ ನನ್ನ ಬಾಳೆವು. ತಾಯಿ ಶ್ರೀ ಕೆಂಚಮ್ಮ ದೇವಿ, ನಿನ್ನ ಕೃಪೆಯ ದಯದಿಂದ ಎಲ್ಲಿಯಾದರೂ ಒಂದು ಒಳ್ಳೆ ಕನ್ಯೆ ಸಿಗುವಂತೆ ಮಾಡುವ ತಾಯಿ. ಮುಂದಿನ ವರ್ಷದಾಗ ಏನ್ ನೀನು ಗುಡಿಯಾಗ ನನ್ನ ಮಗ ಅಂಬೆಗಾಲಿಲಿ ಆಟ ಆಡೋಂಗ ಮಾಡುವ ತಾಯಿ. ಓಹೋ, ಆ ಶಾಂತ ಇತ್ಲಾಗ ಬರುವಂಕ ಅಂತಳ. ಬರ್ಲಿ ಬರ್ಲಿ, ಗಡಬಡ ಮಾಡಿ ಬಾರಲಿ ಹುಡುಗಿ ಹಾಡೋಣ ಮನೆ. ಗಡಬಡ ಮಾಡಿ ಬಾರಲಿ ಹುಡುಗಿ ಹಾಡೋಣ ಜುಮಪಾನಿ, ಹಾಡೋಣ ಜುಮಪಾನಿ ನಾ ಹತ್ತವಚ ಮನೆ, ನಾ ಹತ್ತವಚ ಮನೆ. ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗ್ದ ಹೇಳ್ತೀನಿ, ಕಣ್ಣೊಂದ ಹೊರಗೆ ಬರಗಾಡಿ ಬಹಳ ಚಂದನ ಜೀವನ ಮಾಡ ಒಳಗಾಲ ಹಿಡಿದಾಡಿ. ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗ್ದ ಕಣ್ಣೊಂದ ಹೊರಗೆ ಬರಗಾಡಿ, ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗ್ದ
ಗೆತ್ತ ಹಿಡಿಸಿದಿ ಹುಚ್ಚ ನಿನ ಕೂಲ ಕೋಳಿ ಪುಚ್ಚ ಆಡ್ತೀನಿ ಮಟಕ ತಿಂತೀನಿ ಗುಟಕ ಹೋಗತೀನಿ ಪತಕ ಪಸಕ ನೀ ಹದಿಯ ಗೆತ್ತ ಹಿಡಿಸಿದಿ ಹುಚ್ಚ ನಿನ ಕೂಲ ಕೋಳಿ ಪುಚ್ಚ ಜಾತ್ರಾಗ ಕೊಡಿಸಿದಿ ರಿಂಗ ಬಂದ ದಿನದಾಗ ಇಡದೈತಿ ಜಂಗ ಜಾತ್ರಾಗ ಕೊಡಿಸಿದಿ ರಿಂಗ ಬಂದ ದಿನದಾಗ ಇಡದೈತಿ ಜಂಗ ನೀ ಅಂತ ಇರ್ಬೇಕ ಪ್ರೀತಿನ ಎಲ್ಲನ್ನ ಬೆಟ್ಟ ಹೋಗ್ತೀನಿ ನಾನ ನಿನ್ನ ಪ್ರೀತಿ ಮಾಡಾಕ ಬಂದಾಗ RCB ಅಭಿಮಾನಿ ಆಗಿರೋದಿಲ್ಲ ಓ ನನ್ನ ರಾಜ ಓ ನನ್ನ ರಾಜ ನನ್ನ ಆಸೆ ಈಡೇರಿಸು ಬಾ ನನ್ನ ರಾಜ ಓ ನನ್ನ ರಾಜ ಓ ನನ್ನ ರಾಜ ನನ್ನ ಆಸೆ ಅಕ್ಕ ಹೋದನು ತಂಗಿ ಸಿಗತಾಳ ಡೌಟನ್ನು ಪಡಗಾಡು ಹುಡುಗರು ಕಾಲೇಜ್ ಹೋಗ್ತಾರ ನೀ ಹುಡುಗರು ಕಾಲೇಜ್ ಹೋಗ್ತಾರ ಕಲಿಯುತ್ತವ್ರಲ್ಲ ಅದು ಬ್ಯಾರನೆ ಐತಿ ಏ ಅಕ್ಕ ಹೋದನು ತಂಗಿ ಸಿಗತಾಳ ಡೌಟನ್ನು ಪಡಗಾಡು ಮಾಡಂಗ ಮಾಡ್ರಿ ಮಾಡಂಗ ಮಾಡ್ರಿ ಕೆಳಗಿಂದ ಕೆಳಗ ಮ್ಯಾಗಿಂದ ಮ್ಯಾಗ ಕೆಳಗಿಂದ ಕೆಳಗ ಮ್ಯಾಗಿಂದ ಮ್ಯಾಗ ನಡುವಿನ ಜಾಗ ಏನೋ ಸುಲ್ಲ ಎಲ್ಲಿ ನೋಡಿದ್ರೆ ಹುಡುಗ ಹುಡುಗ ಪುಲ್ಲ ಪುಲ್ಲ ಎಲ್ಲಿ ನೋಡಿದ್ರೆ ಪುಲ್ಲ ಪುಲ್ಲ ಮ್ಯಾಗಿಂದ ಇಲ್ಲ ಕೆಳಗಿಂದ ಇಲ್ಲ ಹೌದಾ ಮ್ಯಾಗಿಂದ ಇಲ್ಲ ಕೆಳಗಿಂದ ಇಲ್ಲ ನಡುವಿನ ಜಾಗ ಏನೋ ಸಪುಲ್ಲ ಎಲ್ಲಿ ನೋಡಿರಲ್ಲಿ ಹೌಸಪುಲ್ಲ ಹೌಸಪುಲ್ಲ ಎಲ್ಲಿ ನೋಡಿರಲ್ಲಿ ಹೌಸಪುಲ್ಲ ಹೌಸಪುಲ್ಲ ಹತ್ತಿ ಬರ್ತಿದ್ದೆಲ್ಲ ಹುಡುಗ ಹಸ್ತಾರ ಬಂದ ಬಂದ ಇಳಿಯತ್ತಿದ್ದೆ ಹುಡುಗ ಬಾದಾಮಿ ಕಸ ಹತ್ತಿ ಬರ್ತಿದ್ದೆಲ್ಲ ಹುಡುಗ ಹಸ್ತಾರ ಬಂದ ಬಂದ ಇಳಿಯತ್ತಿದ್ದೆ ಹುಡುಗ ಬಾದಾಮಿ ಕಸ ಎಲ್ಲರಪ್ಪ ನೋಡಿ ಬೆರಗಾಗಿ ನಿಂತೀನಿ ಮನಕ್ಕೆ ಕಾಸು ಕಾಸ ಕಣಸದ ಗಾಡಿ ಮಾಡಿದೆಲ್ಲ ತಿರುಗಿ ನನ್ನ ಆಸ ಓ, 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 ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ್ಕ ಬರ್ತಿದ್ದೆಲ್ಲ ಗುಡಿ ಮುಂದ ಗುರುವಾರಕ್ಕ ಅಕ್ಕಿದ್ದೆಲ್ಲ ಹುಡುಗಿ ನನ್ನ ಬಡಿವಾರಕ್ಕ ಬಂದಿದ್ದೇನಾ ಟಮಾಟೆ ಕೆಂಪ ಕೆಂಪ ಮಾವ ಹೊಡಿ ಮರ ಒಂದು ಪಂಪ ಟಮಾಟೆ ಕೆಂಪ ಕೆಂಪ ಮಾವ ಹೊಡಿ ಮರ ಒಂದು ಪಂಪ ಪಾಸ್ 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 ಬರ್ರಿ 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 ಎಲ್ಲರ ಗರಂ 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 ಚಾ ತಂದಿನಿ ಮೂಲ ಕುಂತ ಮುದುಕುಗಳೇ ಕೆಂಡ ಕಾಯಿಸ್ಕೊಂತ ಕುಂತಿರುವ ಕಾಕಾಗುಳೆ ಸಿಡದು ಕುಂತ ಮುದುಕಿಯರಿ ಆರಾಮ್ ಕುಂತಿರುವ ಅಣ್ಣ ತಮ್ಮಂದಿರಿ ಮಾಮ ಅಂದ್ರೆ ನಿಮ್ಮ ಅಪ್ಪು ಅನ್ನೋಲ್ಲ ಅನ್ನಲ್ಲ ಜಯಮನ ಒಂದಲ್ಲದ ಬರ್ರಿ 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 ಒಂದ್ ಸಲ ನಂದು ಕುಡುದು ನೋಡ್ ಬರ್ರಿ ರುಚಿ ಹೆಂಗೈತೆ ಅಂತ ಏ ಹುಡುಗಿ ಏನು ಮಾತಾಡ್ತೀನಿ ನೀನು ತಿಳಿಯಂಗಿಲ್ಲ ನಿನಗ ನನ್ನ ರುಚಿ ನೋಡ್ರಿ ಅಂತಿಲ್ಲ ಏನಿದ್ರ ಅರ್ಥ ನೀವು ತಪ್ಪು ತಿಳ್ಕೊಬೇಡ್ರಿ ನೀವು ಮಾತು ತಲೆಗೆ ಹೋದ್ರೇನ ಅಂದ್ರಿ ಪೊಲೀಸ್ರ ನೀವು ತಪ್ಪು ತಿಳ್ಕೊಬೇಡ್ರಿ ಮಮ್ಮರ ನಾ ಅಂದಿದ್ದು ಚಾ ಕುಡಿದ ರುಚಿ ನೋಡ್ರಿ ಅಂತ ಅದ್ರ ಬಾಯಿ ತಪ್ಪಿ ಅಂದೆ ನಂದೇನ್ ತಪ್ಪಿಲ್ ಬಿಡ್ರಿ ಹಂಗಾರೆ ಚಾ ಕೊಡ್ತೀನಿ ಕುಡೀರಿ ಹಾ ಕೊಡು ಒಂದ್ ಕಪ್ ಹಾಕಿ ಆಹಾ ಸೂಪರ್ ಇದೇನು ಚಾಲ ಬಿಡು ಆ? ನಮ್ಮ ಬೆಳಕಲ ಸಿದ್ದವನ ಅಂಗಡಿಯಿಂದ ಅಮೃತ ಇದ್ದಂಗ ಐತಿ ಏ ಜಗದ ಪಾಲಕನಾದ ಬ್ರಹ್ಮ ದೇವನೇ ಈ ಹೆಣ್ಣಿನ ಕರಳಲ್ಲಿ ಅಮೃತದ ಕಮಂಡಲವನ್ನೇ ಕರುಣಿಸಿರುವೆ ಏನು ನಿನ್ನ ತಂದೆ ನಿನ್ನನ್ನು ನೆನೆದು ತಪಸ್ ಮಾಡಿದ ದೈತ್ಯ ದಾನವರಿಗೆ ದೊಡ್ಡ ದೊಡ್ಡ ವರಗಳನ್ನು ದಯಪಾಲಿಸಿದಂತೆ ನನಗೂ ಒಂದು ಈ ತರ ಹೆಣ್ಣನ್ನು ಕರುಣಿಸು ಭಗವಂತ ಬೇಗನೆ ಯಾಕ್ರಿ ಪೊಲೀಸ್ ಸಾಹೇಬ್ರ ನನ್ನಂತ ಹೆಣ್ಣು
ನಿಮಗ್ ಕಂಡೇ ಇಲ್ಲನ್ರಿ ಭೂಮಿ ಮ್ಯಾಗ ನಾನೊಂದು ಅಷ್ಟೊಂದು ವಿಕಾರ ರೂಪದಲ್ಲಿ ಕಂಡಿರುವೆ. ನೀನ ಚಾ ಕುಡ್ದಿಂದ ಯಾವ ಮಾತು ಬರದೆ ಏನೋ ಅಂದೆ. ನನ್ನ ಮಾತಿನಿಂದ ಏನಾದರೂ ತಪ್ಪಿದ್ರೆ ನನ್ನನ್ನು ಕ್ಷಮಿಸು. ಏನ್ ಮಾಡಿದ್ರಿ ಸಾಹೇಬ್ರ, ಮದ್ವೆ ಆಗ್ಲಾರ್ದ ಗೋಳು ಹಿಂಗ ಐತ್ರಿ. ನೀವು ಒಂದ್ ತರ ಬೇಡ್ಕೊಂಡ್ರ ನಾವು ಒಂದ್ ತರ ಬೇಡ್ಕೋತೀವಿ. ಯಪ್ಪ ಪರಮಾತ್ಮ ಪರಮಾತ್ಮ ಬೇಡ, ಮಾರುತೇಶ್ವರ ಹೋಗ್ತೀನಿ. ಹನುಮಂತ ಬಾಳ್ ಚಲೋದನು. ಜೈ ಶ್ರೀರಾಮ್. ಯಪ್ಪ ಮಾರುತೇಶ್ವರ, ನಿನ್ನ ಕೃಪಾ ಆಶೀರ್ವಾದದಿಂದ ಈ ಊರಾಗ ಒಂದು ಚಲೋ ಗಂಡನ ದೊರಕಿಸಪ್ಪ, ದೊರಕಿಸು. ನೋಡು ಶಾಂತ, ನಿನಗ ಗಂಡಿಲ್ಲ, ನನಗ ಹೆಂಡತಿ ಇಲ್ಲ. ಒಟ್ಟಿನೊಳಗ ಇಬ್ರು ಭಾಳ ಒಂದ ಥರ ಇರುವಂಗೆ ಇದ್ರ ನಾನೊಂದು ನಿರ್ಧಾರಕ್ಕೆ ಬಂದೀನಿ. ಅದಕ್ಕೆ ನಿನ್ನ ಅಭಿಪ್ರಾಯ ಏನು? ಅದ್ಯಾವ ಮಾತು ಹೇಳ್ರಿ ಸಾಹೇಬ್ರ, ಒಳ್ಳೆ ಮಾತಾದ್ರ ನಾನು ಒಪ್ಕೊಳ್ತೀನಿ. ನೀ ಒಪ್ಪಿದೆ ಎಂದರೆ ನಿನ್ನನ್ನು ನನ್ನ ಬಾಳಿನ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಆಸೆ. ಅದಕ್ಕೆ ನಿನ್ನ ಉತ್ತರವೇನು? ಏನಾದ್ರೂ ಯಾಕಲ್ರಿ ಪೊಲೀಸ್ ಸಾಹೇಬ್ರ, ನಿನ್ನಂತ ಒಳ್ಳೆ ಗಂಡನನ್ನ ಬಿಟ್ರ ಆ ಮಾರುತೇಶ್ವರನವರ ಮೆಸ್ತ ನಾನು ಬಾರೋ ನನ್ನ ಪೊಲೀಸ್ ಮಾವ ಏರಿಸಿ ಬಾ, ನನಗೊಂದು ತಂಡ್ಯಾಗ ಕಾವ. ಎಂದು ಬೆತ್ತು ಈ ಪೊಲೀಸನ ಕೈಗೆ ತುಪ್ಪದ ರೊಟ್ಟಿ, ಬಾರೇ ನನ್ನ ಚಾಮರು ಮುದ್ದಿನ ಹರಗಿನಿ ಅಂತ ಎಣ್ಣೆ. ಬಾರೋ ಮಾಮ ತಂಡ್ಯಾಗ ತಿಂಡಿ ಎಬಸು. ಕಡದರ ಕಡಲಿ ಕರುತನ ಬಿಡಲಿಲ್ಲ, ನಿಮ್ಮಪ್ಪ ಗುಣ ಸಿಗುದಿಲ್ಲ. ನಮ್ಮ ಅಪ್ಪಗ ಬೇಡ, ನನಗಟ್ಟ ಸಿಕ್ಕರೆ ಸಾಕು. ನಿಮ್ಮಪ್ಪ ಬೇಡನಲ್ಲ, ಯಾರ ಅಂಜಿಕೆ ನನಗಿಲ್ಲ. ನಿಮ್ಮಪ್ಪ ಬೇಡನಲ್ಲ, ಯಾರ ಅಂಜಿಕೆ ನನಗಿಲ್ಲ.
ನೆತ್ತಿ ಮ್ಯಾಗ ಬಂತು ಚಾ ಮರಕ್ ಹೋಗ್ರಿ ನಮ್ ಗೌಡ್ರ ಮನಿಗೆ ಅಂತೀನಿ. ಏನಿತ್ತ ಕುರಿಯರ್ ಮನಿ ಕಡೆ ಹೋಗ್ಯಾಳ ಅಂತೀನಿ. ಹಂಗ ಇತ್ತಾಗ ಗಂಗೂರ್ ಮನಿ ಕಡೆ ಹೋಗ್ಯಾಳ ಅಂತೀನಿ. ಯವ್ವ ಎಲ್ಲಿದವ ನನ್ನ ಮುದ್ದೆ ಮಗ ಶಾಂತ? ಓ ಯವ್ವ ಯಾಕೆಪ್ಪ ನನ್ನ ಯಾಕೆ ಹುಡ್ಕ್ಯಾಡಕತ್ತಿದಿ? ಯವ್ವ ನನ್ನ ಕಡೆ ನಿಂದ ಏನಾದ್ರು ಕೆಲಸ ಇತ್ತನ್ ಪಪ್ಪ? ಪೂರ್ಣವ ಅದ್ರಾಗ ಇವತ್ತ ಕೆಂಚಮ್ಮನ ಜಾತ್ರೆ ನೋಡಾಕ ಇವತ್ತ ಕಂಡಾಪಟ್ಟಿ ಮಂದಿ ಬಂದಾರ ನೋಡು. ಅತ್ತ ಮೂಲಿ ನೋಡಿದ್ರು ಅಲ್ಲಿ ಕುಂತಾರ, ಇಲ್ಲಿ ಮೂಲಿ ನೋಡಿದ್ರು ಇಲ್ಲಿ ಕುಂತಾರ, ಇಲ್ಲಿ ನೋಡಿದ್ರು ಇಲ್ಲಿ ಕುಂತಾರ. ಅದ್ರಾಗ ಇವತ್ತ ಮಂಗಳಾರವ್ವ, ಅದ್ರಾಗ ಕೆಂಚಮ್ಮನ ಜಾತ್ರೆ. ಕೆಂಚಮ್ಮನ ಗುಡಿಗೆ ಹೋಗ್ಬೇಕಂತಂದು ಮನ್ಯಾಗ ಉದನ್ ಕಟ್ಟಿ ಹುಡ್ಕ್ಯಾಡಿನವ. ಅದಕ್ ಸಿಗ್ಲಾರ್ಕ ನಿನ್ನ ಹುಡ್ಕ್ಯಾಡಕೊಂಡು ಬಂದೆವು. ನಿನ್ನ ಹುಡ್ಕ್ಯಾಡ್ಕೊಂಡು ಬಂದೆ. ಅದನ್ನ ಹುಡುಕ್ಯಾಡಕ್ ಇಲ್ಲಿ ಬಂದೆ ನೀನು. ಅಲ್ಲೇ ದೇವ್ರು ಮಾಡ್ದಾಗ ಹುಡುಕ್ಬೇಕಿಲ್ಲ, ಅಲ್ಲೇ ಇಟ್ಟು ಬಂದಿದ್ದೆ ನಾ. ಕೈ ಆಡಿಸಿ ನೋಡ್ಬೇಕಾಗಿತ್ತು. ಯವ್ವ ಮಗಳ, ನಾ ಕೈ ಇಲ್ಲಾರ ಮಾಡ ಒಂದು ಉಳ್ದೇಲಿ ಬಿಡವ. ಎಲ್ಲ ಮಾಡ್ದಾಗ ಕೈ ಹಾಕಿ ಇಟ್ಟು ಆ ಕಡೆ ಈ ಕಡೆ ಆಡಿಸಿ ನೋಡಿ ನಾವು ಎಲ್ಲಿ ಇಳಿಸಿ ನನ್ನ ಮಗಳ ಕೂಸ. ಹೌದ್ ನೋಡಪ್ಪ, ವಯಸ್ಸಾದವ್ರದ್ದು ಕತ್ತಿನ ಇಷ್ಟ ಐತಿ. ಏನೋ ಮಾಡಿ. ಹೌದವ್ವ ಮಗಳ, ನನಗ ವಯಸ್ಸಿಗೆ ಹೋಗ್ಕರಿ ಆದ್ರ ಬುದ್ಧಿ ಇನ್ನ ಕಮ್ಮಿ ಆಗಿಲ್ಲವ ನನ್ನ ಮಗಳ. ನಾವೊಮ್ಮೆ ಯಾವ್ದ್ರಾಗ ಕೈ ಇಟ್ಟಂದ್ರ ಅದನ್ನ ತೋಳತನ ಬಿಡುದಿಲ್ಲ ನೀನ್ ಈ ಡ್ಯಾಡಿ. ಅಯ್ಯ ನನ್ನ ಡ್ಯಾಡಿ ಯಪ್ಪ, ಹರಿಯದಾಗಿದ್ದಾಗ ಬಾಳ ಉರ್ದ್ಯಾಡಿ ನೀನು. ನಾ ಏನ್ ಉರ್ದಾಡಿಲ್ಪ, ನಮ್ಮಪ್ಪ ಉರ್ದ್ಯಾಡನ ಎಲ್ಲಿ ನೋಡಿ. ಆದ್ರ ಈಗ ಉರ್ದ್ಯಾಡ ಬನ್ನಿ, ಮನ್ಯಾಗ ಕುಂತ ಕೆಲ್ಸ ಮಾಡು. ನೀ ಏನಾದ್ರು ಜಾಸ್ತಿ ಉರ್ದ್ಯಾಡಕತ್ತಿ ಅಂದ್ರ ಇದು ಕೇಳಿಲ್ಲ, ಮುಂದಿನ ಮನಿ ಮುದಕ ಗೋಚಿ ಕಳಿಸ್ತಾನ. ಹುಷಾರ. ಯಾವ ಮುದುಕ? ಮುಂದಿನ ಮನಿ ಎಲ್ಲ ಯಾವ ನಮ್ಮ ಎಲ್ಲ ನಡೆಯಂಗಿಲ್ಲವು. ನಡೆಯಂಗಿಲ್ಲ. ಆಗ ವಾಣಿ ಕಪ್ಪು ಆಗ್ತೇ ಬಿಡಲ್ಲ. ನಾ ಯಾವ್ದಾದ್ರು ಮೊಸರಿಗೆ ಎಪ್ಪು ಹುಂಚಿ ಗಿಡಕ್ಕಿಲ್ಲ ಮುಪ್ಪು. ನನ್ನ ಹಳೆ ಪುರಾಣ ನೀ ಏನ್ರ ಕೇಳಿದೆ ಅಂದ್ರ ಗೌರವಣೆ ಹೋಗಿ ಕೇಳು ಎಂತದು ಅಂತ. ಹಂಗ ಗಂಗೂರಣ್ಣ ಹೋಗಿ ಹೋಗಿ ಕೇಳು ಎಂತದು ಅಂತ ನನ್ನ ಪುರಾಣ. ನೀ ಆಗ್ತಿ ನನ್ನ ಮಗ ನೀ ಸಪ್ಪು. ಯಪ್ಪ, ಮಿರಗಲು ಮಳೆ ಐತಿ ತಂಪು, ನೀ ಇಲ್ಲೆಲ್ಲ ನಡೆಯಲ್ಲ ಗಪ್ಪು. ಜಾಸ್ತಿ ಹೊತ್ತು ಇಲ್ಲೇ ಮಾತಾಡ್ಕೋತ ನಿಂತ್ರ ಕಳ್ಳರನ್ನ ಹಿಡಿಯಾಕ ಬರ್ತೈತಿ ಪೊಲೀಸರ ಗುಂಪು. ಹೇಳಬೇಡವ ನೀ ಸುಳ್ಳು, ನಾ ಮಾಡಿಬಿಟ್ಟಿನಿ ಅಂತವ್ರನ್ನ ಮಳ್ಳು. ನೀ ನನ್ನ ಮುಂದೆ ಹೇಳುದಲ್ಲ ಬರೇ ಗೊಳ್ಳವ. ನೀನ್ ಮನಿ ನಡೀತೇನೆ, ನೀನು ತಗೊಂಡು ಬಡಿಗೆ ಬಾರ್ಸ. ಪಪ್ಪ, ನಮ್ಮ ಆಕಾರಿ ಕೆಂಚ ಬುತ್ತನ ಕೈಯಾಗೇನ್ರ ನೀ ಶಿಕ್ಷ ಅಂದ್ರ ಬಗಾಣಿ ಇಲ್ಲೇ ಅಡಿಗೆ ಮಾಡ್ತಿರ್ತಾನವ. ನೀವು ಊಟ ನೀಡಿಸುವಂತ ಬರೋ ಮುತ್ತಾಗ ನೀ ಚಿಕ್ಕಲಕ್ಕ ಮಾಡಿ ಕಳಿಸ ಬಿಡ್ತಾನೆ. ನಿನ್ನ ಲಗ್ನ ಮಾಡುವೆ ಸ್ವಲ್ಪ ಸ್ಥಾಳು. ಹೌದಾ ಯಪ್ಪ, ನೀ ಬಾಳ ಜಾಣೆ ಅದಿ ನೋಡು. ಯಪ್ಪ ಮತ್ತ್ಯಾಕ ತಡ ಮಾಡ್ತಿ? ಹುಡುಕ್ಯಾಡ್ಕೊಂಡು ಬಾ ಅವರನ್ನ. ನೀ ಇಲ್ಲಿಂದ ನಡೀನ ಸರಗನ. ಬಾಯವ್ವ ನನ್ನ ಮಗಳ, ಇನ್ನೂ ಉಂಡಿಲ್ಲ ಅನ್ನದಾಗಳ. ನಮ್ಮ ಮನ್ಯಾಗ ಇದ್ದಡಿಗೆಲ್ಲ ಬರೇ ತಂಗಳವ ತಂಗಳ. ನಿನ್ನಂತ ಅಪ್ಪ ಆಗಿಲ್ಲ. ಏನ್ ಚಾ ಬೇಕನೆ ಅವ್ವ? ಇಲ್ಲಿ ಮಂಗಳಮ್ಮ ಹೋಗತ್ತೆ ಚಾ ಮಾಡಿ ಇಟ್ಟಿರ್ತಾರ ರಾತ್ರಿ ನಾಟಕದವ್ರಿಗೆ ಚಾ ಹಾಕ್ತಕ್ಕಂತ ಇಟ್ಟಾರಲ್ಲಿ. ನಡಿ ಚಾ ಕಿತ್ತಿ ತುಂಬ ನಡಿ. ನಂಗದು ಬೇಕು. ಏನು ನಾ ಹೆಂಗ ಮಾಡಲಿ ಈಗ? ನನಗ್ ಲವರ್ ಬೇಕು ಈಗ. ನಾ ಹೆಂಗ ಮಾಡಲಿ ಈಗ? ನನಗ್ ಲವರ್ ಬೇಕು ಈಗ. ನಾ ಹೆಂಗ
ಕೆಂಚಮ್ಮನ ಜಾತ್ರೆ ಮುಗಿ ಅನ್ನೋದ್ರಾಗ ಆ. ನಿನಗೊಂದ್ ಚಲೋ ಹೊರ ಹುಡುಕಿ ಲಗ್ನ ಮಾಡ್ತೀನವ ನನ್ನ ಮಗಳ. ಇಲ್ಲ ನೋಡಿಲ್ಲ ಒಂದ್ ಮಾತು ಹೇಳ್ತೀನಿ ಕೇಳು. ಹಾ ಹೇಳ. ಟೈಮ್ ಎಷ್ಟಾತ್ರಿ? 2:30 ಆತ್ರ. ಕರೆಕ್ಟ್ 3 ಆತ. 2:30 ಆತ ಹೋಗೋಣ. 2:30. ಕರೆಕ್ಟ್ ಜ್ಯೋತಿಷ್ರು ಹೇಳ್ಯಾರ ಹಾ. 5 ಗಂಟೆಗೆ ಟೈಮ್ ಕರೆಕ್ಟ್ ಐತಂತ 15 ಫ್ರೆಶ್ ಬರಂಗಿಲ್ಲ. ಈಗ ಹೇಳ್ತೀನಿ ನಾ. ಹಾ 5 ಗಂಟೆಕ ನನ್ನ ಮದ್ವಿ ಮಾಡಿದಿ ಉಳ್ಕೊಂಡಿ. ಹಾ. ಇಲ್ಲಿ ಕೇಳು, ಇಲ್ಲಂದಿ ನಿನ್ನ ಕುತ್ತಿಗೆ ಇಚ್ಚಿಗೆ ತಾಳಿ ಹೊಡೆದ ನಿನ್ನ ಗೋರಿ ಮ್ಯಾಗ ಕುಂತು ತಾಳಿ ಕಟ್ಟಿಸ್ಕೊಲಿಲ್ಲ. ಜಾತಿ ಅನ್ನ ಅಲ್ಲ. ಆಹಾ ಎಲ್ಲಿ? ಬಾ. ನಂಬಿದ ಗೆಳೆಯಗ ಕೈಯ ಕೊಟ್ವಾದಿ ಈ ನಿನ್ನ ಮಗಳನ್ನು ಅಗಲಿ ಈಗ 10 ವರ್ಷವಾಯಿತು. ನಿನ್ನ ನೆನಪು ಇಲ್ಲದಿದ್ರು ಈ ನನ್ನ ನೆನಪು ನನ್ನ ಹೃದಯದಲ್ಲಿ ಹಾಗೆ ಕಾಡುತ್ತಾ ಇದೆ. ತಾಯಿ, ಈ ನಿನ್ನ ಮಗಳಿಗೆ ಆಶೀರ್ವಾದ ಮಾಡಿ ನೀನೇ ಕರುಣೆಯನ್ನು ತೋರಿಸು ತಾಯಿ, ನೀನೇ ಕರುಣೆಯನ್ನು ತೋರಿಸು.
ತಾಯಿಯ ಮುಂದೆ ನೀನೆಷ್ಟೇ ಗೋರೆನೆದರೂ ಎಂದಿಗೂ ಇಲ್ಲಿಗೆ ಬಂದು ಎಂದೂ ಬಗೆಹರಿಸಲು ನಿನ್ನ ಭವ ಬಂಧನ. ಓ ನೀನೇಕೆ ಇಲ್ಲಿಗೆ ಬಂದೆ? ನಿನ್ನ ಜೊತೆ ಮಾತನಾಡಲು ಬಂದಿರುವೆ. ಯಾಕೆ ಬರಬಾರ್ದಿತ್ತೆ? ನನ್ನ ಜೊತೆ ಮಾತನಾಡಲು ನೀನೇನು ನನ್ನ ಇತಿಹಾಸನೂ ಅಲ್ಲ, ನನ್ನ ಕ್ಲಾಸ್ಮೇಟ್ ಕೂಡ ಅಲ್ಲ. ನಿನ್ನ ಮಾತು ಏನೇ ಇದ್ರು ನಮ್ಮನ ಹತ್ತಿರ ಜೊತೆ ಅಷ್ಟೇ ಮಾತನಾಡು. ಕವಿತಾ, ನಿನ್ನ ಅಣ್ಣನ ಜೊತೆ ಮಾತನಾಡುವುದಿದ್ದರೆ ನಿನ್ನನ್ನು ಹುಡುಕಿಕೊಂಡು ಬರಲು ನನಗೇನು ತಲೆ ಕೆಟ್ಟಿಲ್ಲ. ಕೂಲಾಗಿ ನಿನ್ನ ಜೊತೆ ಮಾತನಾಡಬೇಕೆಂಬ ಬಂದ ಹಠತೊಟ್ಟ ವಿಷಕಂಠನನ್ನು ತಡೆಯುವ ಆತುರ ತರವಲ್ಲ. ತಾಳೆಯಂತಿರುವ ನಿನ್ನ ತುಟಿಗಳಿಂದ ತೊಂಡೆ ಎಣ್ಣೆಯಂತ ತುಟಿಗಳಿಂದ ನಾ ಕೇಳುವ ಪ್ರಶ್ನೆಗೆ ಸವಿಜೇನಿನಂತ ಸಿಹಿಯಾದ ಉತ್ತರ ನೀ ಕೊಟ್ಟರೆ ನಿನ್ನ ಬಾಳು ಆಗುವುದು ಬಂಗಾರ. ನಿನ್ನ ಅಣ್ಣನ ಆಡಂಬರದ ಹಬ್ಬದಲ್ಲಿ ಅವಿವೇಕಿಯಂತೆ ಮುಳ್ಳಿನಂತ ಚುಚ್ಚುವ ಉತ್ತರ ನೀ ಕೊಟ್ಟಿದ್ದೆ ಆದರೆ ನಿನ್ನ ಸ್ಥಿತಿಯಾಗುವುದು ಸ್ಮಶಾನದಲ್ಲಿ ಗಾಳಿಗೆ ಹಾರುವ ಬೂದಿಯಂತೆ. ಯಾವುದನ್ನು ಆರಿಸಿಕೊಳ್ಳುವೆ? ಈ ನಿನ್ನ ಮಾತಿಗೆ ಉತ್ತರ ಕೊಡುವ ಅವಶ್ಯಕತೆ ನನಗಿಲ್ಲ. ಯಾವ ಕಾರ್ಯ ಸಾಧಿಸುವುದಕ್ಕೆ ಇಲ್ಲಿಗೆ ಬಂದಿದ್ದೆ ಅಂತ ನಾನು ಕೇಳುವುದಿಲ್ಲ. ಆದ್ರೆ ನಿನಗೆ ವಾರ್ನಿಂಗ್ ಮಾಡ್ತಾ ಇದ್ದೇನೆ. ಇನ್ನೊಂದು ಸಾರಿ ನನ್ನನ್ನು ಮಾತನಾಡಿಸುವುದಾಗ್ಲಿ ನನ್ನ ಹಿಂದೆ ಬಂದಿದ್ದೆ ಆದ್ರೆ ನಮ್ಮ ನನಗೆ ಹೇಳ್ಬೇಕಾಗುತ್ತದೆ. ಬಲ ಎಚ್ಚರವಾಗಿರೋ. ಕಾಲೇಜಿನ ನಾರಿ, ಇದು ಸರಿಯಲ್ಲ ನಿನ್ನ ದಾರಿ. ಅಣ್ಣನ ಹಂಚಿಕೆ ಹೇಳುವ ಗಂಜಿ ಅರಬಿ ಅಂತ ಎಣ್ಣೆ ಹಿಂದಿ ಒಗೆಯುವನು ನಿನ್ನ ಮೃದುವಾದ ಕೆಣ್ಣೆಯನ್ನು. ಕವಿತಾ, ನಿನಗಾಗಿ ಆಸೆಯಿಂದ ಕಾದು ಕುಳಿತಿರುವ ಈ ವಿಷಕಂಠನಿಗೆ ನೀನಾಗಿ ಬಂದು ಅರ್ಪಿಸು ನಿನ್ನ ದೇಹ ಸಿರಿಯನ್ನು. ಅದು ಸಾಧ್ಯವಿಲ್ಲ ಎಂದು ಹಠ ಹಿಡಿಯಲು ಮುಂದಾದರೆ ಮಮ್ಮಿಯ ಸಮಾಧಿಯ ಮುಂದೆ ಕಳೆದುಕೊಳ್ಳುವೆ ನಿನ್ನ ಶೀಲ. ಹೇಳೋ, ಒಳ್ಳೆಯ ಮಾತಿನಿಂದ ಒಲಿದು ಬರುವೆಯ ಇಲ್ಲ ವಿಷ ತುಂಬದ ಈ ಕಾಳಿಂಗನಿಗೆ ಆಹುತಿಯಾಗುವೆಯ? ಓ ಈಗ ಹಲೋ ಮಿಸ್ಟರ್, ಹೆಣ್ಣು ಅಂದ್ರೆ ನೀನು ನೋಡಿದ ತಕ್ಷಣ ನಿನ್ನ ಆಸೆಯನ್ನು ತೀರಿಸಿಕೊಳ್ಳುವುದಕ್ಕೆ ಅಂಗಡಿಯಲ್ಲಿ ಸಿಗುವ ಮದ್ಯಪಾನ ಅಂತ ತಿಳಿದುಕೊಂಡಿರುವೇನು? ಅದು ನಿನ್ನ ಭ್ರಮೆ. ನೋಡು, ನಿನಗೆ ಒಳ್ಳೆಯದನ್ನೇ ಹೇಳ್ತಾ ಇದ್ದೇನೆ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲವಾದ್ರೆ ಈ ನಿನ್ನ ಛಲವನ್ನು ಸಾಧಿಸಲು ಬಂದಿದ್ದೆ ಆದ್ರೆ ನಾನಲ್ಲ, ನನ್ನ ಚಪ್ಪಲಿ ಸಹ ನಿನಗೆ ಸಿಗೋದಿಲ್ಲ. ಕವಿತಾ, ನನ್ನನ್ನು ನೀ ಮೆಡುವ ಮೆಟ್ಟಿಗೆ ಸಮಾನವಾಗಿ ಹೋಲಿಸಿದೆಯೋ? ಮಾಡಲ್ ವೇಶ್ಯೆಯ ವೀರ ರೂಪ ತೊಟ್ಟ ತಿರುಗುವ ತಿಳಿಗೇಡಿ ಎಣ್ಣೆ, ಕೇಳು ನಿನ್ನಂತ ಹಡತೊಟ್ಟ ಹದಗೇಡಿ ಹೆಣ್ಣುಗಳ ವಿಸ್ತಾರ. ತಂದೆ ತಾಯಿಯ ತಲೆಯಲ್ಲಿ ನಾನು ಕಾಲೇಜಿಗೆ ವೈದ್ಯೆಂದು ಹೇಳಿ ಪಾರ್ಕ್ನಲ್ಲಿ ಪೋಸ್ ಕೊಟ್ಟು ಬರುವರಲ್ಲ ನಿನ್ನಂತ ಸುಕುಮಾರಿಯರು. ಹಿರಿಯರಿಗೆ ಸುಳ್ಳು ಹೇಳಿ ಇಷ್ಟ ಬಂದ ವೀರ ಪುರುಷೋತ್ತಮನ ಜೊತೆ ಲಾಡ್ಜ್ನಲ್ಲಿ ಲಾಲಿ ಹಾಡಿ ಬರುವ ಅಡ್ಡಾಡಿ ಹೆಣ್ಣುಗಳಷ್ಟಿಲ್ಲ ಈ ಸಮಾಜದಲ್ಲಿ. ಇಷ್ಟ ಬಂದವನಿಗೆ ವಿಳಾಸ ಕೊಟ್ಟು ತಮಗೆ ಬೇಡವಾದ ಕೂಡಲೇ ಇವನು ನನ್ನನ್ನು ಕೆಡಿಸಲು ಬಂದನೆಂದು ಬಂದಿ ಕಾಣೆಯಲ್ಲಿ ಕೆಡುವ ಬದ್ಮಾಶ್ ಹೆಣ್ಣುಗಳಷ್ಟಿದ್ದರೆ ಗೊತ್ತೇ ನಿನ್ನಂತ ಸೂಳೆಯರು. ಮಾನವಂತ ಮನೆತನದ ಸೊಸೆಯಾಗಿ ಹೋದರೂ ಕೂಡ ಗಂಡನ ಕಣ್ಣಲ್ಲಿ ಮಣ್ಣು ತುಂಬಿ
ತಪ್ಪಿಸಿ ಪರಪುರುಷನ ಸಂಘ ಬಯಸುವ ಮಂಗೆಯನ್ನು ಬೆಳೆಸ್ತಿದ್ದರೆ ಗೊತ್ತೇ ನಿನ್ನಂತ ರಂಡೆಯರು. ಕವಿತಾ, ಎಷ್ಟು ಈ ವಿಸರ್ಜಂತನು ನೀ ಕೆಣಕಲು ಮುಂದಾಗುವೆಯೋ ಅಷ್ಟೇ ಅಪಾಯ. ಉಪಾಯದಿಂದ ಬಂದು ಅರ್ಪಿಸು ನಿನ್ನ ದೇಹವನ್ನು. ಬಾ, ಹೊತ್ತುಗಳೇ ಬೇಡ. ಏ ನಾಯಿ, ದೂರ ಸರಿ ಆಚೆ. ಈ ಪುಣ್ಯವಂತ ಭೂಮಿಯಲ್ಲಿ ಜನಿಸಿದ ಪಾಪಿ. ನೋಡು, ನಿನ್ನ ಹೆತ್ತ ತಾಯಿ ಕೂಡ ಒಂದು ಹೆಣ್ಣು ಅಂತ ತಿಳಿದುಕೊಂಡು ಮಾತನಾಡು. ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಈ ಆರಿಸಿ ಮಾತನಾಡುತ್ತೀಯಲ್ಲ, ನಾಚಿಕೆ ಆಗದಿಲ್ವೇನೋ ಈ ನಿನ್ನ ಏಸ ಜನ್ಮಕ್ಕೆ? ನಿನ್ನಂತೆ ಆ ದ್ರೌಪದಿಯ ಮೈ ಮುಟ್ಟಲು ಬಂದ ಆ ದುಶ್ಯಾಸನ ಸ್ಥಿತಿ ಏನಾಯ್ತಂತ ನಿನ್ಗೆ ಗೊತ್ತಿಲ್ವೇನೋ? ಅದರಂತೆ ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದಿದ್ದೆ ನಿಜವಾದ್ರೆ ನನ್ನನ್ನು ನಿನ್ನ ರಕ್ತವನ್ನು ಕುಡಿಯಬೇಕಾಗುತ್ತದೆ. ಎಚ್ಚರ. ಹಿಂದಿನ ಇತಿಹಾಸ ಹೇಳೋ ಮಳ್ಳ ವಯಸ್ಸಿನ ಮಳೆ ಕೇವಲ ದ್ರೌಪದಿಯ ದುಷ್ಟಾಂತ. ತಮ್ಮರೇ ಕುಳಿತ ದ್ರೌಪದಿಯನ್ನು ಪರರಿಗೆ ಸೋತಾಗ ಗೆದ್ದವನು ಮುಟ್ಟುವುದರಲ್ಲಿ ಯಾವ ತಪ್ಪು ಮಾಡಲಿಲ್ಲ. ಪರರ ಹೊಲದಲ್ಲಿ ಕಾಲಿಟ್ಟ ಕಳ್ಳ ಯಾವ ಕಾರ್ಯಕ್ಕೂ ಹೆದರದೆ ಸಾವಿನ ಹಗ್ಗದ ಕುಣಿಕೆಯ ಮೇಲೆ ಹಾರಿ ಬಂದವನ ಮುಂದೆ ಗೋರಿ ಹಂಚಿಕೆ ಹೇಳುವುದು ಸರಿಯಲ್ಲ. ಕವಿತಾ, ನಿನಗಾಗಿ ಹಸಿದು ಭೇಟಿಯಾಡುವ ಈ ಹಠತೊಟ್ಟ ಸರ್ಪ ಸುಮ್ಮನೆ ಕೆರಳಿಸಿದ ಆಕ್ರೋಶಕ್ಕೆ ಅಣಿ ಮಾಡದೆ ಬಾಯಿನಿಯ ಎಂದು ಓಡಿ ಬಂದು ಬಂದಿಯಾಗೂ ಈ ನನ್ನ ಬಾವು ಬಂಧನದ ಅರಮನೆಯಲ್ಲಿ. ಏ ನೀಚ, ನಮ್ಮಂತ ಹಬಲೆಯರನ್ನು ಕಾಡುವ ನೀಚ ನೀನು. ಕತ್ತಲಿನಲ್ಲಿ ಉದಯಿಸುವ ಚಂದ್ರನಂತೆ ನಿನ್ನನ್ನು ಈ ಭೂಮಿಗೆ ತರುವ ಆ ತಾಯಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದಾಳೆ. ಆ ನಿನ್ನ ತಾಯಿ ಹತ್ತಿರ ಹೋಗಿ ಈ ನಿನ್ನ ಕಾಮದ ಆಸೆಯನ್ನು ತೀರಿಸ್ಕೊ ಅಂದಾಗ, ಆ ನಿನ್ನ ತಾಯಿನ ಅಪ್ಪಿ ಮುಟ್ಟಿಸು ಅಂದಾಗ ಗೊತ್ತಾಗುತ್ತದೆ ನಮ್ಮಂತ ಹೆಣ್ಣಿನ ಮಹಾತ್ಮ ಏನು ಅಂತ. ನನ್ನ ಹೆತ್ತ ಮಾತನ್ನು ನಿನ್ನಂತ ಹೊಲಸಿದ ಅಂಡರಿಗೆ ಹೋಲಿಸಿದೆಯೋ ಮನೆ ಕೈತಿ. ಎಂದೋ ಮಿಸ್ ಆಗಿ ಹೋಗಿರುವ ನಿನ್ನ ತಾಯಿಯನ್ನು ಕೂಗುವೆಯೋ? ಇಲ್ಲ, ಹಣವ ಅವಳಿನಲ್ಲಿ ಬಡವರನ್ನು ಭಿಕ್ಷಾಟನೆಗೆ ಹತ್ತಿದನಲ್ಲ ನಿನ್ನ ಬಂಡ ಅಣ್ಣ, ಅವನನ್ನು ಕೂಗುವೆಯೋ? ಹೇಳು, ಯಾರು ಬರುವರು ಈ ರುದ್ರ ಭೂಮಿಯಲ್ಲಿ ನಿನ್ನ ರಕ್ಷಣೆಗೆ? ಇನ್ನು ಮುಗಿಯಿತು ನಿನ್ನ ದೇಹವೆಂಬ ದೇಗುಲದ ಪವಿತ್ರತೆಯ ಕಥೆ. ಬಾರಲೇ ಬಿಂಕದ ಹೆಣ್ಣೆ. ನನಗೆ ಬುದ್ಧಿ ಹೇಳಲು ಬಂದ ನೀನಾರಲೇ ಕೂಲಿ ಎತ್ತಿನಂತ ಕೂಲಿಯಾಳೆ. ನಿಮ್ಮಂತ ಕೂಡ ರಾಕ್ಷಸರನ್ನು ಇಂಥ ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಲು ಅನ್ಯಾಯದ ಅಧರ್ಮರನ್ನು ನಿರ್ನಾಮ ಮಾಡಲು ಬಂದ ಬೌದ್ಧರ ರಾಯಣ್ಣ. ಈ ರಾಕ್ಷಸನ ದರ್ಪವನ್ನು ತಡೆಯಲು ಬಂದರೆ ಕಡುವೈರಿನಾಗಿ ಹೆಜ್ಜೆ ಇಟ್ಟರೆ ಮಜ್ಜಿಗೆ ಸೂಸುವರು ಅಂದಾಗ ನೀನೊಬ್ಬ ನನಗೆ ಎದುರಾಗಿ ನಿಂತಿ ಅಂದರೆ ಅದು ನಿನ್ನ ಬ್ಯಾಡ್ ಲಕ್. ಲೇರಯ ಕುಸ್ತಿಯಾಟರಲ್ಲಿ ಕಾಲಿಟ್ಟ ಈ ವಿಷ ಕಂಠನ ಜೊತೆ ವಾದ ಮಾಡುವುದು ಒಂದೇ, ನಾಗರ ಹಾವಿನ ಎಡೆ ತುಳಿದು ಅದರ ಸೇಡಿಗೆ ಆಹುತಿಯಾಗುವುದು ಒಂದೇ. ಸುಮ್ಮನೆ ನನ್ನ ಮಾತಿನ ಮರ್ಮ ತಿಳಿದು ಹೋದರೆ ಒಳ್ಳೆಯದು, ಹೋಗದಿದ್ದರೆ ನಾ ಬಿಡುವ ಯಮಧರ್ಮನ ಪಾಶದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಮಧರ್ಮ ಭಾಷಣ ಕೇಳುವ ಮಂಕನೇ ಕೇಳಲಿ ಯಮನ ಪಶ್ಚಾತ್ತಾಪದ ಕಥೆಯನ್ನು. ಶಿವನ ಅಪ್ಪಣೆ ಪಡೆದು ಭಕ್ತ ಮಾರ್ಕಂಡನ ಪ್ರಾಣ ತೆಗೆಯಲಾದ ನಿಮ್ಮ ಯಮನ ಭಾಷ ಪ್ರಾಣ ಭಯದಲ್ಲಿ ಒದ್ದಾಡಿತು. ನಿಮ್ಮಂತ ನರಬೀರ ಪಾಡೇನು ಕಂಡವರಿಗೆ ಕೆಂಡ ಕಾರ್ಯ ಪಾಂಡನಾಗಿ ಬಗಲದರೆ ಹೊಗಳದ ನಿನ್ನ ಹೊಲಸು ನಾಲಿಗೆ ಅನ್ನ ಹಸಿದ ನಾಯಿನರಿಗೆ ಯಾವತ್ತಿ ಕೊಡಬೇಕು.
ತೀರಿಸಿಕೊಳ್ಳಲು ಹೇಳಿ ನಾನಲ್ಲ. ಹಠಕ್ಕೆ ಬಿದ್ದರೆ ಹರಕೆ ನೀಡಲು ಬಂದ ನಿನ್ನಂತವರ ದೇಹವನ್ನು ಇಬ್ಬಾಗ ಮಾಡಿ ನನ್ನ ಛಲ ತೀರಿಸಿಕೊಳ್ಳದೆ ಹಾಗೆ ಹೋಗುವ ಹವ್ಯಾಸ ಎಲ್ಲಿಂದ ಬರುವುದು? ಈ ವಿಷ ಕಂಠ ಕಾಲಿಟ್ಟ ಕಡೆ ಕಣಕ್ಕೆ ಕಾಲಿಟ್ಟ ಮೇಲೆ ಯಾರಾದರೂ ಒಬ್ಬರು ಗೆಲ್ಲಲೇಬೇಕು. ಇವಳಿಗಾಗಿ ನಿನ್ನ ಹೆಣ ಕೆಡವಲು ನಾನು ಹಿಂಜರಿಯುವುದಿಲ್ಲ. ಬಿದ್ದ ನಿನ್ನ ಹೆಣದ ಮೇಲೆ ಈ ಹೆಣ್ಣನ್ನು ಗೆದ್ದು ನಾವು ಒಯ್ಯದಿದ್ದರೆ ನನ್ನ ಹೆಸರು ನೀ ಹೇಳಿದ ಆ ಶಿವನಮಯ್ಯನೇ ಕಪ್ಪು ಮಾಡಿದ ವಿಷಕಂಠ ಸರ್ಪಣೆ ಅಲ್ಲ. ಓಹೋ, ಹಾಗೇನು ಮಿಸ್ಟರ್ ಕರಾಳ ರೂಪದ ವಿಸ್ಕಂಠ, ನನ್ನ ಮುಂದೆ ನಡೆಸಬೇಕಾದ ನಿನ್ನ ಹಠ. ನೀನು ಯಾವ ವಿಷದ ಹಾವಾದರೂ ಹಾವಿನ ಮೇಲೆ ಆಸನ ಹಾಕಿ ಮಲಗು ವಿಷ್ಣು ನಾನಾಗದಿದ್ದರೆ ನಿನ್ನ ಈ ಓಟದ ಹಣೆಬರಕ್ಕೆ ಬ್ರೇಕ್ ಹಾಕಿ ಇಲ್ಲೇ ಕೊನೆಯಾಗಿಸುವೆ. ಎತ್ತರ ಲೇವಿಸದಂತು ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ಸದರಿನಿಂದ ಇವನು ಮುಟ್ಟೆ ತಿರುತ್ತನೆ. ನಿನ್ನ ಆಟ ಸಾಧಿಸಿದರೆ ನನ್ನ ಚಲದಕ್ಕನ ಕೊಲ್ಲಿಯ ಬಾಯಿಗೆ ಸಿಕ್ಕಿ ಚಲ್ಲಾಪಿಲ್ಲಿಯಾಗುವುದು ನಿನ್ನ ಕೆಟ್ಟದೆ. ಚಲ್ಲಾಪಿಲೆ ಲೇಲಯ ಕಂಡವರ ದೇಹ ಚಲ್ಲಾಪಿಲ್ಲೆ ಮಾಡುವ ಗಂಡೇ ನೀನಾಗಿದ್ದರೆ ಅಂದು ನಿನ್ನ ತಂಗಿಯ ಬಾಳು ಯಾರೋ ಹಾಳು ಮಾಡಿದರಲ್ಲ, ಆಗ ಎಲ್ಲಿ ಹೋಗಿತ್ತು ನಿನ್ನ ಚಲ್ಲಾಪಿಲ್ಲೆ ಮಾಡುವ ಪೌರುಷ? ಅಂದು ಸತ್ತು ಬಿದ್ದ ಹಡದಂತೆ ಕುಳಿತ ನೀನು ಇಂದು ಪರರ ತಂಗಿಗಾಗಿ ಪಣ ತೊಟ್ಟು ನಿಂತಿರುವ ಎಲ್ಲ ನೀನ್ಯಾವ ರೀತಿ ಗಂಡಸು? ಲೇರಯ, ನಿನಗೆ ಗಂಡಮ್ಮ ಎದೆಗಾರಿಗೆ ಕಿಂತಿಂಚಾದರೂ ಇದ್ದರೆ ಹೋಗಿ ಆ ಕೆಲಸವನ್ನು ಯಾರು ಮಾಡಿದರೆಂದು ಪತ್ತೆ ಹಚ್ಚಿ ಹಾರಿಸುವ ಪುಂಡರ ರುಂಡ. ಅದನ್ನು ಬಿಟ್ಟು ಇಲ್ಲಿ ಇವಳಿಗಾಗಿ ಕಂಡವನ್ನೇ ಮಡಿಲಿನಲ್ಲಿ ಕಟ್ಟಿಕೊಂಡು ಅದೇ ಕೆಂಡದಿಂದಲೇ ನಿನ್ನ ಬಾಳು ಬಂಡಗೆಟ್ಟು ಓಡಿ ಹೋಗುವುದು ಖಂಡಿತ. ಯೋಚಿಸಿ ಹೊರಟು ಹೋಗು. ವಿಷಕಂಠ, ನನ್ನ ತಂಗಿಯ ಸಾವಿನ ಸುದ್ದಿ ಕೇಳಿ ಅರ್ಪಡಿಸಿದರೆ ನನ್ನ ದೇಹದ ಅಗ್ನಿಯನ್ನು ಕೆಳರಿ ಕೆಂಡ ಹಾಕುವಂತೆ ಮಾಡಿದಲೆ. ಈ ರೀತಿ ಮಾಡಿದ ಬಂಡ ನನ್ನ ಮಗ ಯಾರೇ ಆಗಿರ್ಲಿ ಅವರನ್ನು ಕಂಡು ಹಿಡಿದು ಆ ಕಿರಾತಕನ ರಕ್ತದಿಂದ ಸತ್ತು ಹೋದ ನನ್ನ ಮನೆಯ ನಂದಾದೀಪದಂತಿದ್ದ ನನ್ನ ತಂಗಿಯ ಸಮಾಧಿಗೆ ಸಿಂಪಡಿಸಿ ನೊಂದ ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ. ನನ್ನ ತಾಯಿಯ ರಕ್ತ ಅದರ ರಕ್ತ ಗೇಲಿ ಅದರ ರಕ್ತದಿಂದ ಗೇಲಿ ಮಾಡಿದಾಗಲೇ ಈ ಸಮಾಜದ ಜನ ಸಮಾಜ ಜನ ಎಲ್ಲಿದೆ ನಿನ್ನ ಸಮಾಜ? ಎಲ್ಲಿದ್ದರೆ ನಿನ್ನ ಜನ? ಸಮಾಜವೆಂದರೆ ಎಲ್ಲರ ಮೇಲೆ ಒಂದೇ ರೀತಿ ಕಣ್ಣಿಟ್ಟು ಸಮಾನವಾಗಿ ಕಾಣುವಂತ ಮಾನವೀಯತೆಗೆ ಕಾರಣವಾಗಿರುವ ಜನ ಇದ್ದರೆ ಅಂತವರನ್ನು ಗೇಲಿ ಮಾಡಿ ನಗುವ ಜನ ಎಷ್ಟಿದ್ದಾರೆ ಗೊತ್ತೇ ಈ ಸಮಾಜದಲ್ಲಿ? ಬಡವನ ಮಡದಿ ಬಣ್ಣದ ಸೀರೆ ಉಟ್ಟು ಬಂದರೆ ಅವಳಿಗೆ ಯಾವಾಗ ಹಾಕಲಿ ಗಾಳ ಎಂದು ಕಾಯುವ ಈ ಕೆಟ್ಟ ಸಮಾಜದಲ್ಲಿ ಎಷ್ಟಿದ್ದಾರೆ ಗೊತ್ತೇ ನಿನ್ನ ಜನ? ಹಣವಿಲ್ಲದ ಗುಣವಂತ ಎಷ್ಟೇ ಒಳ್ಳೆಯ ಕಾರ್ಯ ಮಾಡಿದರೂ ಕೂಡ ಅವನಿಗೆ ಕಿಮ್ಮತ್ತು ಕೊಡದ ಈ ಹಾಳು ಸಮಾಜದಲ್ಲಿ ಎಷ್ಟಿದ್ದಾರೆ ಗೊತ್ತೇ ನಿನ್ನ ಜನ? ದುಡ್ಡಿದ್ದವರು ಹಿಂದೆ ಎಂದಲಿನ ಆಸೆಗೆ ಬಿದ್ದು ಅವರು ಹೇಳಿದ ಕೆಟ್ಟ ಕೆಲಸವನ್ನು ಮಾಡಿ ಬಡವರ ಪಾಲಿಗೆ ಕಷ್ಟ ತಂದೊಡ್ಡುವ ನೀಚ ವಿಶ್ವಾಮಿತ್ರ ಎಷ್ಟಿದ್ದಾರೆ ಗೊತ್ತೇ ಈ ನಿನ್ನ ಜನ? ತಮ್ಮ ಮನೆಯ ಊಟದ ತಟ್ಟೆಯಲ್ಲಿ ಹೆಗ್ಗಣವ ಬಿದ್ದರೂ ಕೂಡ ಬೇರೆಯವರ ತಟ್ಟೆಯಲ್ಲಿ ನೊಣ ನೋಡಿ ಆಡಿಕೊಳ್ಳುವ ಕಳ್ಳ ಕದಿಮರಷ್ಟಿದ್ದಾರೆ ಗೊತ್ತೇ ನಿನ್ನ ಜನ? ನೀನು ಯಾವಳ ಮಗನಾದರೇನು
ರಾಯ ಕೊನೆಯ ಸಾರಿ ಹೇಳುವೆ, ಇವಳನ್ನು ಇಲ್ಲಿಯೇ ಬಿಟ್ಟು ಹೊರಟು ಹೋಗು. ಹೊರಟಿ ಹೋಗು ಎನ್ನುವ ಹೊಳಪಿನ ಮಾತು ಹೇಳುವ ಕಳ್ಳನ ಮಗನೇ. ನಿನ್ನ ಗೊತ್ತು ಏರಂಟಕ್ಕೆ ತಲೆ ಬಾಗಿಸುವ ಚಂಡನಲ್ಲೇ ರಾಯಣ್ಣ. ನಿಮ್ಮಂತ ಪುಂಡ ಪುಡರಿಗಳ ಗಂಡ ನಾನೆಂಬುದು ನಿಮಗೆ ಇನ್ನೂ ಗೊತ್ತಿಲ್ಲ. ಹೆಣ್ಣಿನ ಜೀವನದಲ್ಲಿ ರಣಧೀರ ನೀನಾಗಲು ದುಡುಕಿ ಬಂದರೆ ನಿನ್ನ ಹೆಗಲೇರಿ ಕುಳಿತುಕೊಳ್ಳುವುದು ನಿನ್ನ ಪಾಲಿನ ಮೃತ್ಯು. ಮುಂದೆ ಎದುರು ಮಾತನಾಡಿ ಹೋದರೆ ಸಹ್ಯ, ಇಲ್ಲವಾದರೆ ಸವರಿನನ್ನು ಮುಟ್ಟೆ ತಿರುತ್ತೇನೆ. ಪರಶುವಿನಿಂದ ಚಂಡ ಕರೆದು ಚಂಡಾಟ ಆಡುವ ಮೊದಲು ಹೋಗಿ ಉಳಿಸಿಕೋ ನಿನ್ನ ಪ್ರಾಣ. ನಿನ್ನಂತ ಒಬ್ಬ ಬಡ ಬಿಕಾರಿಯ ಬಾಯಿಯಿಂದ ಈ ಹಣವಂತ ವಿಷಕಂಠನಿಗೆ ಪ್ರಾಣದ ಭಯವೇ? ಏರಯ್ಯ, ನಿನ್ನಂತ ಎಷ್ಟೋ ಬಿಕಾರಿಗಳ ಪ್ರಾಣವನ್ನು ಹಿಂಜಿ ಗಂಜಿಯಂತೆ ಘಟಘಟನೆ ಕುಡಿದಿರುವ ಈ ಕುಬೇರನಿಗೆ ಕೂಗುವ ನಿನ್ನ ಬಂಡ ದೇಹವನ್ನು ಒಂದಲ್ಲ ಒಂದು ದಿನ ಹರಿದು ಹಾರಿ ಬರುವ ಹಕ್ಕುಗಳಿಗೆ ನೈವೇದ್ಯ ಕೊಟ್ಟು ನಾನಾರೆಂಬ ಗುರುತನ್ನು ನೀ ಮುಟ್ಟಿ ನೋಡಿಕೊಳ್ಳುವಂತೆ ನಿನ್ನ ಮನೆಯಲ್ಲಿ ಉಳಿಸಿ ಈ ಹೆಣ್ಣಿಗೆ ಎಡೆ ಎತ್ತಿದ ಮಿಡಿನಾಗರು ನಾನಾಗದಿದ್ದರೆ ನನ್ನ ಹೆಸರು ನಾಗಲೋಕದಲ್ಲಿ ನಾರಾಯಣನ ಕಣ್ಣು ಮುಚ್ಚಿಸಿದ ವಿಷಕಂಠ ಸರ್ಪಣೆ ಅಲ್ಲ. ಬರುತ್ತೇನೆ. ಗರತಿಯರಿಗೆ ಗಂಡ, ಪತಿವ್ರತರಿಗೆ ಪೊಂಡ. ಗರತಿಯರಿಗೆ ಗಂಡ, ಪತಿವ್ರತರಿಗೆ ಪೊಂಡ, ಇಂಥ ರಂಡರಿಗೆ ಮಿಂಡ ಈ ವಿಷಕಂಠ. ಹೋಗಲೇ ಹೋಗು. ನಿಮ್ಮಂತ ಅಯೋಗ್ಯ ಮಾತಿಗೆ ಅಳುಕೋ ಹೇಳಿಯಲ್ಲ ಈ ರಾಯಣ್ಣ. ನಿಮ್ಮಂತ ಪುಂಡ ಪುಡರಿಗಳ ಗಂಡ ನಾನೆಂಬುದು ನಿಮಗೆ ಇನ್ನೂ ಗೊತ್ತಿಲ್ಲ. ತಾವು ಮನೆ ಕೈಲಿ ಹೇಗೆ ಸಿಕ್ಕಾಕಿಕೊಂಡ್ರಿ? ಇನ್ನೊಮ್ಮೆ ಇಂಥ ಘಟನೆಗೆ ಒಳಗಾಗಬೇಡಿ, ಜಾಗೃತದಿಂದಿರಿ. ನಾ ಬರುತ್ತೇನೆ, ನೀವು ಮನೆಗೆ ಹೊರಡಿ. ನಿಲ್ಲಿ. ನನ್ನ ತಾಯಿಯ ಸಮಾಧಿಗೆ ನಾನು ಪೂಜೆ ಮಾಡಲು ಬರ್ತಾ ಇದ್ದೆ. ಆ ನೀಚನ ಕೈಯಲ್ಲಿ ಸಿಕ್ಕಿರುವ ನನ್ನನ್ನು ಸರಿಯಾದ ಸಮಯಕ್ಕೆ ಬಂದು ಈ ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ದೀರಾ. ನಿಮಗೆ ನನ್ನ ನಮನಗಳು. ಇರಲಿ, ನನ್ನ ಹಾಗೂ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ತಾವು ಕಲಿತವರ ಮೇಲಾಗಿ ದೊಡ್ಡ ಮನೆತನದವರು ಅನಿಸುತ್ತೆ. ಇಂಥ ದ್ರೋಹಿಗಳಿಗೆ ಕಾನೂನೇ ಕೈಕೊಳ್ಳ ತೊಡಗಿ ಸರಿಯಾದ ಶಿಕ್ಷೆ ಆಗುವಂತೆ ಮಾಡಿ. ಹೌದು ರಾಯಣ್ಣ, ಇಂಥ ವಿಷಯಗಳು ಬಹಳ ಸೂಕ್ಷ್ಮವಾದದ್ದು. 4 ಜನರ ಕಿವಿಗೆ ಬಿದ್ದರೆ 4 ತರನೇ ಮಾತನಾಡುತ್ತಾ ಇದ್ದು ನನ್ನ ಮಾನ ಮರ್ಯಾದೆ ಹಾಳಾಗಿ ಹೋಗುತ್ತದೆ. ನನ್ನ ಮನೆತನದ ಮರ್ಯಾದೆಯೂ ಹಾಳಾಗಿ ಹೋಗುತ್ತದೆ. ಇಂಥ ನೀಚರಿಂದ ಜಾಗೃತವಾಗಿ ಇರುವುದೇ ಒಳ್ಳೆಯದು. ನೋಡಿ, ಈ ನಿಮ್ಮ ಮಾತನ್ನು ಕೇಳಿ ನಾನಂತೂ ಮನಸ್ಸೋತು ಹೋಗಿದ್ದೇನೆ. ನನ್ನನ್ನು ನಿಮ್ಮ ಸತಿ ಅಂತ ಸ್ವೀಕರಿಸಿ ಅಂತ, ನನ್ನನ್ನು ಮದುವೆಯಾಗಿ ಅಂತ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಕವಿತಾ, ಕಾಣದ ಕಲ್ಪನೆ ಇಟ್ಟುಕೊಂಡು ನಾನೇ ಜ್ಞಾನಿ ಎಂದು ಜಂಬ ಕೊಚ್ಚಿಕೊಳ್ಳುವುದು ಸರಿ ಅಲ್ಲ. ಆದರೆ ನೀನು ದೊಡ್ಡ ಸ್ಥಾನದಲ್ಲಿರುವಾಗ ಸಿರಿತನ ನನಗೆ ನಿಮ್ಮ ಸಿರಿತನ ಸಂಪತ್ತಿನಲ್ಲಿ ಕೂರಲು ಆಸೆ ಇಲ್ಲ. ನಿಮ್ಮ ಸಮೀಪ ಹೋಗುವ ಯೋಗ್ಯತೆ ಕೂಡ ನನಗಿಲ್ಲ. ಹೀಗಿರುವಾಗ ನನಗೆ ನಿಮ್ಮ ಜೋಡಿಯಾಗಲು ಅರ್ಣ ಇಲ್ಲ. ನನ್ನ ಮನಸ್ಸು ಹೇಳುತ್ತದೆ, ದಯವಿಟ್ಟು ಶ್ರೀಮಂತರ ಮನೆತನದ ಹುಡುಗನ ನೋಡಿ ಮದುವೆ ಮಾಡಿಕೊಳ್ಳಿ. ನೋಡಿ, ಪ್ರೀತಿ ಮಾಡುವ ಮನಸ್ಸಿಗೆ ಹಣ ಶ್ರೀಮಂತಿಕೆ ಬೇಕಾಗಿಲ್ಲ. ಹೆಣ್ಣಿನ ಮನಸ್ಸು ದೇವರ ಮಿಂದಿರುವ ಜ್ಯೋತಿ ಅಂತೆ. ಅದರಂತೆ ನಾನು ಕೂಡ ನಿಮ್ಮ ಮನೆಯ ಜ್ಯೋತಿಯನ್ನು ಬೆಳಗುವುದಕ್ಕೆ ಬರುತ್ತೇನೆ. ಈ ನಿಮ್ಮ ಪಾದ ಸೇವೆಗಾಗಿ ನಾನು ಹಾತೊರಿತಾ ಇದ್ದೇನೆ. ದಯವಿಟ್ಟು ನನ್ನನ್ನು ನಿಮ್ಮ ಸತಿ ಅಂತ ಸ್ವೀಕರಿಸಿ ಅಂತ ಬೇಡಿಕೊಳ್ತಾ ಇದ್ದೇನೆ. ದೇವರ ಆಟದಲ್ಲಿ ಕವಿಗಳ ಕಲ್ಪನೆ ಹೇಗೆ ಹಾಗೆ ನಮ್ಮ ಜೀವನದಲ್ಲಿ ರೂಪಿಸುತ್ತಾರೆ. ಹಾಗೆ ನಾವು ನಡೆದುಕೊಳ್ಳಬೇಕಾಗುತ್ತದೆ. ಒಲ್ಲೆ ಎಂದರೆ ಬಿಡುವುದಿಲ್ಲ, ಬೇಕು ಅಂದಾಗ ಬರುವುದಿಲ್ಲ. ಎಲ್ಲ ನಮ್ಮ ಹಣೆ ಬರತಕ್ಕಂತೆ ನಾವು ನಡೆದುಕೊಳ್ಳಬೇಕಾಗುತ್ತದೆ. ಅದಕ್ಕೆ ನಾವು ನಿಮ್ಮ ಅಭಿಪ್ರಾಯದ ಮೇಲೆ ಯಾಕೋ ನಿಮ್ಮ ಜೋಡಿಯಾಗಲು ಅರ್ಹನಲ್ಲ ಎಂದು ನಿನ್ನ ಮನಸ್ಸು ಹೇಳುತ್ತದೆ. ನೋಡಿ ರಾಯಣ್ಣ, ಇಲ್ಲಿವರೆಗೂ ಯಾವ ಗಂಡಸನ್ನು ಕಣ್ಣೆತ್ತಿ ನೋಡಿಲ್ಲ. ಆದ್ರೆ ಈ ನನ್ನ ಮನಸ್ಸು ನೀವೇ ಬೇಕಂತ ಹಠ ಹಿಡಿದಿದೆ. ನೋಡಿ, ನನ್ನ ನಿಮ್ಮ ಸತಿ ಅಂತ ಸ್ವೀಕರಿಸಿ. ಕವಿತಾ, ತಾನಾಗಿ ಒಲಿದು ಬಂದ ಅಣ್ಣ
ಸರಿಯಲ್ಲ. ಅನ್ಯ ಸ್ತ್ರೀಯರ ಮೇಲೆ ಮನಸ್ಸು ಮಾಡುವುದು ತಪ್ಪು. ಅಷ್ಟೇ ಅಲ್ಲ, ನನ್ನ ಮೇಲೆ ಬೆಟ್ಟದಷ್ಟು ಕನಸು ಇಟ್ಟುಕೊಂಡು ನೆರಳಿನಂತೆ ನಿಂತಿರುವಾಗ ಆ ನೆರಳಿನಲ್ಲಿ ಈ ರೀತಿ ಮಾಡುವುದು ತಪ್ಪಾಗುತ್ತದೆ. ಅದಕ್ಕೆ ನನ್ನ ಮನಸ್ಸು ನಿನ್ನ ಪ್ರೀತಿ ಒಪ್ಪಿಕೊಳ್ಳಲು ಹಿಂಜರಿಯುತ್ತದೆ. ಅಷ್ಟೇ ಅಲ್ಲ, ನಿನ್ನ ನನ್ನ ಮೇಲೆ ಹೇಗೆತನದ ಹಾವಿನಂತೆ ಎಡೆಬಿಚ್ಚಿ ಕತ್ತಲು ಕುಳಿತಿರುವಾಗ ನಿಮ್ಮ ಜೊತೆ ಈ ರೀತಿ ತಿರುಗಾಡುವುದು ತಪ್ಪಾಗುತ್ತದೆ. ನೋಡಿ ರಾಯಣ್ಣ, ನಿಮ್ಮ ಸೇಡು ಏನೇ ಇದ್ರು ನಮ್ಮ ಅಣ್ಣನ ಹತ್ತಿರ, ನನ್ನ ಮೇಲೆ ಅಲ್ಲ ಅಲ್ವಾ? ಹಾಗಿದ್ರೆ ನೋಡಿ, ನೀವು ನನ್ನನ್ನು ಒಪ್ಪಿಕೊಳ್ಳದೆ ಹೋದ್ರೆ ನಿಮ್ಮ ಹೆಸರಿನ ಮೇಲೆ ನಾನು ಪ್ರಾಣ ಬಿಡುತ್ತೇನೆ ವಿನಾ ಯಾವ ಗಂಡಸನ್ನು ಕಣ್ಣೆತ್ತಿ ನೋಡೋದಿಲ್ಲ. ಕವಿತಾ, HYMAT ಕವಿಗಳ ಕೃತಿಯಲ್ಲಿ ನಿನ್ನ ಸೇತುವೆ ಬೆಸೆದಿರುವಾಗ ಅದರಿಂದ ತಪ್ಪಿಸಿಕೊಳ್ಳಲು ನಾನ್ಯಾರು? ಬೇಡ ಎಂದರೆ ಸರಿ ಆದದ್ದು ಎಲ್ಲ ಕವಿಗಳ ಲೀಲೆ. ನಿಮ್ಮ ಅವರ ಸಂತೋಷಕ್ಕೆ ಖಂಡಿತವಾಗಿ ಮದುವೆಗೆ ಒಪ್ಪಿಕೊಂಡರು. ಈಗ ಸಂತೋಷವೇ? ರಾಯಣ್ಣ, ನನಗಂತೂ ತುಂಬಾನೇ ಸಂತೋಷವಾಯ್ತು. ಈ ನೀನಿಗೆ ಸಿಹಿ ನೀಡಿ ಪ್ರೀತಿ ನೀಡು ಬಾ ಕೋಮಲೆ. ಆಯ್ತು ರಾಜ, ನಿಮ್ಮ ಇಷ್ಟದಂತೆ ಆಗಲಿ. ನನ್ನ